ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕಾರ್ಯದರ್ಶಿಯವರು ಒಳ್ಳೆಯ ಪ್ರಸ್ತಾವನೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಉಪನ್ಯಾಸದ ಸಂದರ್ಭ ಏನು ಅನ್ನತಕ್ಕಂಥದ್ದು, ಕಳೆದ ವಾರದಿಂದ ಈ ವಾರಕ್ಕೆ ಮುಂದುವರಿಸೋದಕ್ಕೆ ಅನುವು ಮಾಡಿಕೊಟ್ಟಂತ ಕಾರ್ಯದರ್ಶಿಯವರು ಹಾಗೂ ಅವರ ಸಮಯವನ್ನ ನನಗೆ ಮುಡಿಪಾಗಿ ಕೊಟ್ಟಿರ್ತಕ್ಕಂಥ ಸೋದರ MR ಗೋಪಾಲ್ ಅವರಿಗೂ ನಾನು ವಂದನೆಗಳನ್ನು ಹೇಳ್ತಾ ಇವತ್ತಿನ ವಿಷಯ ಭಾಗಕ್ಕೆ ಬರೋಣ. ಕಳೆದ ವಾರ ಸ್ವಲ್ಪ ಸಮಯದ ತೂಕ ತಪ್ಪಿತು, ಅಂದರೆ 1ನೇ ಭಾಗವನ್ನು ಪೂರ್ಣವಾಗಿ ತೆಗೆದುಕೊಳ್ಳೋದು ಸಾಧ್ಯವಾಗಲಿಲ್ಲ. ಆದ್ರಿಂದ ಇವತ್ತು ನಾನು ಆ ಸಮಯದ ಅಳತೆ ಇದೆಯಲ್ಲ ಅದನ್ನ ಸರಿದೂಗಿಸಿಕೊಂಡು ಇವತ್ತಿನ ಈ ಭಾಗದ ಉಪನ್ಯಾಸಕ್ಕೆ ಕ್ಷಿಪ್ರವಾಗಿ ಒಂದು ಕೆಲವು ವಿಚಾರಗಳನ್ನ ಆಯ್ದುಕೊಂಡು ಸರಿದೂಗಿಸೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮುಂದುವರಿಯೋಣ ಅದರಂತೆ. ಕಳೆದ ವಾರದಿಂದ ನಾವು ಮುಂದುವರಿಯೋದಾದ್ರೆ ಸೂಕ್ಷ್ಮವಾಗಿ ಸೃಷ್ಟಿ ಕಾರ್ಯ ಮತ್ತು ಲೋಕಾಂತರ ಬದಲಾವಣೆಗಳು ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ನಿಲುಕಿದೆ ಅನ್ನತಕ್ಕಂಥದ್ದು. ಸೃಷ್ಟಿ ಹಾಗೂ ಸೃಷ್ಟಿ ವಿಕಾಸಗಳು ಕಾರ್ಯಕಾರಣ ಸೂತ್ರವನ್ನು ಅನುಸರಿಸಿ ನಡೆದಿವೆ ಅನ್ನತಕ್ಕಂಥದ್ದು. ಸೃಷ್ಟಿಯ ಮೂಲ ಕಾರಣ ನಮಗೆ ತಿಳಿದಿಲ್ಲ. ಪ್ರಕೃತಿ ಪರಿಸರಗಳಲ್ಲಿ ಕಾಲಮಾನದಲ್ಲಿ ಆಗುವ ಬದಲಾವಣೆಗಳು ಮಾತ್ರ ನಮಗೆ ತಿಳಿಯುತ್ತೆ. ಸೃಷ್ಟಿ ಮತ್ತು ಸೃಷ್ಟಿ ವಿಕಾಸಗಳಿಗೆ ಮೂಲವಾದಂತ ಪ್ರೇರಕ ಶಕ್ತಿಯನ್ನ ಅಥವಾ ಕಾರಣವನ್ನ ತತ್ವಶಾಸ್ತ್ರ ಹುಡುಕ್ತಾ ಇದೆ. ಅದರ ರೂಪ ಸ್ವಭಾವಗಳು ತಿಳಿಯದೇ ಇರುವುದರಿಂದ ಅದನ್ನ ತತ್ ಅಂದ್ರೆ ಅದೇ ಅನ್ನುವ ಅರ್ಥದಲ್ಲಿ ಕರೆಯಲಾಗಿದೆ. ಸದ್ಯಕ್ಕೆ ಅದು ಮಹಾತ್ಮರ ಅತೀಂದ್ರಿಯ ಪ್ರಜ್ಞೆಗೆ ಪೂರ್ಣವಾಗಿ ಮತ್ತು ಚಿತ್ತಕರ ಆಳ ವಿಚಾರ ಹಾಗೂ ವೈಜ್ಞಾನಿಕ ತೀವ್ರ ಸಂಶೋಧನೆಗೆ ಖಂಡವಾಗಿ ಮಾತ್ರ ಅದು ಲಭಿಸಿದೆ ಆ ಜ್ಞಾನ. ಉಳಿದಂತೆ ಜ್ಞಾನ ಭಂಡಾರಕ್ಕೆ ಸಿಲುಕಿರುವ ವಿಚಾರಗಳು ನಮಗೆ ವಿಸ್ಮಯಗಳಾಗಿ ಕಾಡ್ತಾ ಇವೆ ಅನ್ನೋ ವಿಚಾರನ ಕಳೆದ ಬಾರಿ ನಾನು ನಿಮಗೆ ಹೇಳಿದೆ. ಈ ವಿಸ್ಮಯಗಳ ವಾಸ್ತವತೆ ತಿಳಿಯಬೇಕಾದ್ರೆ ತತ್ವದರ್ಶನದ ಕ್ರಿಯಾತಂತ್ರಗಳು ಅರ್ಥಾತ್ ಸೂತ್ರಗಳು ಅಂತ ಹೇಳ್ತಾರೆ, ಆ ಸೂತ್ರಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಈ ಸಾಧ್ಯಾಸಾಧ್ಯತೆಗಳನ್ನು ಕುಡಿಯೋದು ಅಂದ್ರೆ ಬದುಕಿನಲ್ಲಿ ಅನುಷ್ಠಾನಗೊಳಿಸಿಕೊಳ್ಳಬಹುದಾದ ಸಾಧ್ಯಾಸಾಧ್ಯತೆಗಳನ್ನು ಕುರಿತಾಗಿ ಕರ್ನಲ್ ಆಲ್ಕಾಟ್ ಅವರ ಜ್ಞಾನಾನುಭವಗಳನ್ನು ನಾವು ಈಗ ಪರಿಚಯಿಸಿಕೊಳ್ತಾ ಇದ್ದೇವೆ. ಇದರ ಒಂದು ಸೂತ್ರಾವಳಿ ಹೀಗಿದೆ. ಈ ಮನಸ್ಸು ವಸ್ತುವಿನ ಪ್ರಕೃತಿ ಭಾಗ ಹಾಗೂ ವಸ್ತು ಮತ್ತು ಸ್ವಭಾವ ಅಂದ್ರೆ ಅದನ್ನ ಪ್ರಜ್ಞೆ, ಒಂದು ಕಡೆ ಶಕ್ತಿ ಮತ್ತೊಂದು ಕಡೆ ಪ್ರಜ್ಞೆ, ಇದರ ನಡುವೆ ಮನಸ್ಸು ಅಂತರವನ್ನು ಸೃಜಿಸುತ್ತದೆ ಅನ್ನತಕ್ಕಂಥದ್ದು ಪ್ರಥಮ ಸೂತ್ರ. ಹಾಗೆ ಈ ತತ್ವ ಅಂದ್ರೆ ಶಾಶ್ವತ ಸತ್ಯಗಳು ಅಂತ ಏನ್ ಹೇಳ್ತೀವಿ, ಬದಲಾಗತಕ್ಕಂಥದ್ದಲ್ಲ, ಶಾಶ್ವತ ಸತ್ಯಗಳು ಮತ್ತು ಸೃಷ್ಟಿ ಕ್ರಿಯೆಯಲ್ಲಿ ಅವುಗಳ ಅನುಷ್ಠಾನದಿಂದ ಏರ್ಪಡುವಂತಹ ಪರಿವರ್ತನೆ, ಅದಕ್ಕೆ ನಾವು ವಿಕಾಸ ಅಂತ ಹೇಳ್ತೇವೆ. ಈ ಸತ್ವ ಮತ್ತು ಸೃಷ್ಟಿ ಮತ್ತು ಅದರ ವಿಕಾಸ ಇವುಗಳ ಪರಸ್ಪರತೆಗೆ ನಾವು ಬದಲಾವಣೆ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ ಅಲ್ವಾ. ಈಗ ಈ ವಸ್ತು ಅಂದ್ರೆ ಮನವನ್ನು ಸೇರಿದಂತೆ ವಸ್ತು ತನ್ನ ನಿಜ ಸ್ವಭಾವದಲ್ಲಿ ವ್ಯವಹರಿಸಬೇಕಾದರೆ ಕೆಳಸ್ತರದಲ್ಲಿ ಇರುವ ಮನಸ್ಸನ್ನ ನಾವು ಸುಮ್ಮನಾಗಿಸಬೇಕು ಅನ್ನತಕ್ಕಂಥ ವಿಚಾರದ ಕೂಡ ಕಳೆದ ವಾರ ಹೇಳಿದೆ ತಮಗೆ. ಏಕೆ ಆ ಕೆಳ ಮನಸ್ಸನ್ನ ಸುಮ್ಮನಾಗಿಸಿದರೆ ಆವಾಗ ಆ ಚಿತ್ತದ ಮೇಲ್ಸ್ತರ ಸಕ್ರಿಯಗೊಳ್ಳುತ್ತೆ. ಸಕ್ರಿಯಗೊಂಡು ಬುದ್ಧಿಯ ಬೆಳಕಿನಲ್ಲಿ ವಸ್ತು ನಮಗೆ ಅದು ಹೇಗೆ ಇದೆಯೋ ಅದೇ ಆಗಿ ಅಂದರೆ ತನ್ನ ಮೂಲ ಸ್ವಭಾವದಲ್ಲಿ ನೆಲೆಗೊಳ್ಳುತ್ತದೆ ಅನ್ನತಕ್ಕಂಥದ್ದು. ಹಾಗೆ ವಿಕಾಸದಲ್ಲಿ ನಾವು ರೂಪ ವಿಕಾಸ ಮತ್ತು
ಪ್ರಜ್ಞಾ ವಿಕಾಸ, ಎರಡು ರೀತಿಯಲ್ಲಿ ವಿಕಾಸ ನಡೆಯುತ್ತೆ ಅಂತ ನೋಡಿದಾಗ, ಆ ರೂಪ ವಿಕಾಸದ ಕೆಲಸನ್ನ ಮನಸ್ಸು ನಿರ್ವಹಿಸುತ್ತೆ. ಪ್ರಜ್ಞಾ ವಿಕಾಸ ಏರ್ಪಡ್ತಕ್ಕಂಥದ್ದು ಬುದ್ಧಿಯಿಂದ, ಅಂದ್ರೆ ವಿವೇಕದಿಂದ ಅನ್ನತಕ್ಕಂಥದ್ದು ನೋಡಿದ್ವಿ. ಭೌತಿಕ ಸಂಗತಿಗಳ ನಿಕಟ ಪೂರ್ವ ಸ್ಥಿತಿಗೆ, ಅಂದ್ರೆ ನಾವು ಈಗ ಭೌತಿಕ ವಸ್ತುಗಳನ್ನು ಹೇಗೆ ನೋಡ್ತೇವೋ ಅದರ ನಿಕಟ ಪೂರ್ವ ಸ್ಥಿತಿ ಹೇಗಿರುತ್ತೆ ಅನ್ನೋದ್ರನ್ನ ನಾವು ಊಹೆ ಮಾಡ್ಕೊಳ್ಲಿಕ್ಕಾಗಲ್ಲ, ಯಾಕೆಂದ್ರೆ ಅದು ನಮಗೆ ಕಾಣಿಸೋದಿಲ್ಲ. ಆದ್ರಿಂದ ಅದರ ಸ್ಥಿತಿ ಏನು ಹೇಗಿದೆ ಅಂತಂದ್ರೆ ಅದನ್ನ ನಾವು ಅಧಿಭೌತಿಕ ಸ್ಥಿತಿ ಅಥವಾ ಮೆಟಾಫಿಸಿಕಲ್ ಸ್ಟೇಟ್ ಅಂತ ಕರಿತೀವಿ. ಆ ಮೆಟಾಫಿಸಿಕಲ್ ಸ್ಟೇಟ್ ನಿಂದ ಮುಂದಿನ ಬದಲಾವಣೆಗೆ ಫಿಸಿಕಲ್ ಸ್ಟೇಟ್ ಅನ್ನತಕ್ಕಂಥದ್ದು. ಯಾವುದು ಇದು ಅಧಿಭೌತಿಕ ಸ್ಥಿತಿ ಅಂದ್ರೆ ಹೇಗಿರುತ್ತೆ ಅಂದ್ರೆ, ಅದು ಆದರ್ಶಗಳು, ನಿರೀಕ್ಷೆಗಳು, ಆಶೋತ್ತರಗಳು ಹಾಗೂ ನಮ್ಮ ವ್ಯಕ್ತಿಗಳ ಆಂತರ್ಯಕ್ಕೆ ಅಂದ್ರೆ ಅಂತರಾತ್ಮಕ್ಕೆ ಸಿಕ್ಕ ಅನುಭಾವಿಕ ಸತ್ಯಗಳು. ಕವಿಯ ಕವಿಗಳು ಅದನ್ನ ಹೊಳಹು ಅಂತ ಹೇಳ್ತಾರೆ. ಅದು ಎಲ್ಲಿಂದಲೋ ಉಕ್ಕಿ ಬರುತ್ತೆ ನಮಗೆ. ಅದರ ಭಾವನೆ ಇದರಿಂದ ಮಾತ್ರ ನಮಗೆ ಕಾಣಿಸುತ್ತೆ, ಆದರೆ ಅದರ ರೂಪ ನಮಗೆ ಆಗೋದಿಲ್ಲ. ಅದನ್ನ ಕವಿಗಳು ಕಾವ್ಯಕ್ಕೆ ಇಳಿಸ್ತಾರೆ. ನಾವು ಅದನ್ನ ಅನುಷ್ಠಾನಕ್ಕೆ ತೆಗೆದುಕೊಂಡಾಗ ನಾವು ಕ್ರಿಯೆಯಲ್ಲಿ ಅದನ್ನ ಅನುಷ್ಠಾನಗೊಳಿಸ್ಕೊಳ್ಬೇಕಾಗ್ತದೆ ಅನ್ನತಕ್ಕಂಥದ್ದು. ಸೊ ಆ ಅಧಿಭೌತಿಕ ವಾಸ್ತವಗಳು ಏನಿದೆ ಅವು ಸೃಷ್ಟಿ ಪೂರ್ವದ ಸ್ಥಿತಿ ಅನ್ನೋದನ್ನ ನೋಡಿದ್ವಿ. ಹಾಗೆ ಇವು ಈ ವಿಚಾರಗಳ ಮೂಸೆಗೆ ಈ ಭಾವನೆಗಳು ಅಥವಾ ಇನ್ಯಾವುದು ನಿರೀಕ್ಷೆಗಳು ಇವು ವಿಚಾರದ ಮೂಸೆಗೆ ಸಿಕ್ಕು ಆಗಿಲ್ಲ. ಆದ್ರಿಂದ ಆ ಸಿದ್ಧಾಂತ ಅಥವಾ ವಿಷಯದ ಜ್ಞಾನ ಭಾಗ ಏನಿದೆ ಅದರ ವ್ಯಾವಹಾರಿಕ ಬದುಕಿನಲ್ಲಿ, ಅಂದ್ರೆ ವ್ಯಾವಹಾರಿಕ ಬದುಕಿನ ಕ್ರಿಯೆಯಲ್ಲಿ ಉಪಯೋಗ ಕಾಣುವವರೆಗೂ ಅವು ಈ ಅನುಭವದಲ್ಲಿ ವಿಸ್ಮಯಗಳಾಗಿಯೇ ಇರುತ್ತವೆ. ಆಧ್ಯಾತ್ಮ ಅಂದ್ರೆ ನಮಗೆ ಅರ್ಥವಾಗೋದಿಲ್ಲ. ಯಾತಕ್ಕೆ ಅಂತ ಅಂದ್ರೆ ಅವು ಇನ್ನೂ ಬದುಕಿನಲ್ಲಿ ರೂಢಿಗೆ ಬಂದಿಲ್ಲ ಅನ್ನೋ ದೃಷ್ಟಿಯಿಂದ. ಆ ನಂತರದಲ್ಲಿ ಅವು ಬದುಕಿನ ನಿರ್ಧರಿತ ಸೂತ್ರಗಳಾಗಿ ಪರಿವರ್ತಿತವಾಗುತ್ತವೆ. ಅಲ್ಲಿಯವರೆಗೆ ಅವು ಅನುಷ್ಠಾನ ಸಾಧ್ಯ ಸ್ಥಿತಿಯಲ್ಲಿ ಇರುತ್ತದೆ ಅಂತ ನಾವು ಅರ್ಥ ಮಾಡ್ಕೊಂತೀವಿ. ಹೀಗೆ ಜೀವಂತವಾಗಿರುವ ವಿಸ್ಮಯಕರ ಸೂತ್ರಗಳ ಮೊತ್ತ ಏನಿದೆ, ಈ ರೀತಿ ಸೂತ್ರಗಳು ಸಾಕಷ್ಟಿವೆ. ಹೇಗೆ ಸೃಷ್ಟಿ ವಿಕಾಸ ನಡೆಯುತ್ತೆ ಅನ್ನತಕ್ಕಂಥದ್ದು ಸೂತ್ರಗಳು ಇವೆ. ಆ ಸೂತ್ರಗಳನ್ನ ಜ್ಞಾನಿಗಳು ಕಂಡು ಹಿಡಿದುಕೊಂಡು ತಿಳಿಯದವರಿಗೆ ಹೇಳ್ತಾರೆ ಅದನ್ನ. ಅಂಥ ಸೂತ್ರಗಳ ಒಂದು ಮೊತ್ತ ಏನಿದೆ ಅದು ಸಾಮಾನ್ಯ ತಿಳಿವಿಗೆ ನಿಲುಕದೇ ಇರುವಂತ ಸತ್ಯಾತ್ಮದ ಅಧಿಭೌತಿಕ ಸ್ಥಿತಿ ಅಥವಾ ಆತ್ಮದ ಪೂರ್ವ ಸ್ಥಿತಿ. ಆದ್ರಿಂದ ಅದನ್ನ ಅಧ್ಯಾತ್ಮ ಅಂತ ನಾವು ಹೇಳ್ತೇವೆ. ಈ ಆಲ್ಕಾಟ್ ಅವರ ಈ ಮಾತಿನಲ್ಲಿ ಥಿಯಾಸಫಿ ಜ್ಞಾನ ಭಂಡಾರದಲ್ಲಿ ಅಡಕವಾಗಿರುವ ಆಧ್ಯಾತ್ಮಿಕ ತತ್ವಗಳನ್ನು ಮಾನವ ಜೀವಿತದ ನಡೆವಳಿಗಳ ಸೂತ್ರಗಳಾಗಿ ಉಪಯೋಗಕ್ಕೆ ತಂದುಕೊಳ್ಳುವಷ್ಟರ ಮಟ್ಟಿಗೆ ನಿರೂಪಿಸುವುದು ಥಿಯಾಸಫಿಯ ಅನುಷ್ಠಾನಿಕ ವಿಷಯ ಭಾಗ ಅಂತ ಹೇಳ್ತೀವಿ. ಅದರ ಕೆಲವು ವಿಚಾರಗಳನ್ನು ನೋಡ್ದು. ಈಗ ಥಿಯಾಸಫಿಯ ಸಿದ್ಧಾಂತಗಳನ್ನ ಅನುಷ್ಠಾನಕ್ಕೆ ತರುವುದು ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲಿ ಸಾಮಾನ್ಯ ತತ್ವಜ್ಞಾನದಿಂದ ನಾವು ಥಿಯಾಸಫಿಯ ಆವರಣಕ್ಕೆ ಬರ್ತಾ ಇದ್ದೀವಿ. ಯಾಕೆ? ಅದರ ಬಗ್ಗೆ ಕರ್ನಲ್ ಆಲ್ಕಾಟ್ ಅವರು ನಿಮಗೆ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ, ಅದನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಥಿಯಾಸಫಿಯ ಸಿದ್ಧಾಂತಗಳನ್ನ ಅನುಷ್ಠಾನಕ್ಕೆ ತರುವುದು ಆಗಿದೆಯೇ? ನಾವು 16 ವರ್ಷಗಳಿಂದ ನಾವು ಥಿಯಾಸಫಿಯ ಸದಸ್ಯರಾಗಿದ್ದೇವೆ, ಉಪಾಸಕರಾಗಿದ್ದೇವೆ. ಈ ಥಿಯಾಸಫಿಯ ಸಿದ್ಧಾಂತಗಳನ್ನ ಅನುಷ್ಠಾನಕ್ಕೆ ನಾವು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆಯೇ, ಎಷ್ಟರ ಮಟ್ಟಿಗೆ ಆಗಿದೆ ಅನ್ನತಕ್ಕಂಥದ್ದು. ಇಂಥ ಒಂದು ಸಾಧನೆ ಅಥವಾ ಸಾಧ್ಯ ಮಾಡಿಕೊಳ್ಳಬೇಕಾದ್ರೆ ಅದರಲ್ಲಿ 2 ಅಪವರ್ತನಗಳಿವೆ, ಫ್ಯಾಕ್ಟರ್ಸ್ ಇದೆ ಅಂತ ಕೇಳಿದ್ರು. ಒಂದು ಸಾಧಿಸಬೇಕಾದ ಕಾರ್ಯ. ಆ ಸಾಧಿಸಬೇಕಾದ ಕಾರ್ಯ ಅನ್ನೋದಕ್ಕೆ ನಾವು ಥಿಯಾಸಫಿಯ ಧ್ಯೇಯಗಳನ್ನು ತೆಗೆದುಕೊಳ್ತೇವೆ. ಸಾಧಕನ ಸಾಮರ್ಥ್ಯ ಅನ್ನೋದ್ರಲ್ಲಿ ನಾವು ಏನು ಮಾಡಬಹುದು ಅದನ್ನ ಅನುಷ್ಠಾನಕ್ಕೆ ತೆಗೆದುಕೊಳ್ಳಬೇಕಾದ್ರೆ ಅನ್ನೋದ್ರನ್ನ ವಿಚಾರ ಮಾಡ್ತೇವೆ ಅಲ್ವಾ. ಧ್ಯೇಯಗಳು
ನಿಶ್ಚಿತವಾಗಿವೆ. ಆದ್ರೆ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ನಾವು ಕಂಡುಕೊಳ್ಳಬೇಕಾಗಿದೆ ಅಲ್ವಾ. ಅದರಲ್ಲಿ ಇದರಲ್ಲಿ ಕೂಡ ಎರಡು ವಿಚಾರಗಳಿವೆ ಅನ್ನೋದನ್ನು ನೋಡುದು. ಏನು? ಥಿಯಾಸಫಿಯ ತತ್ವಗಳು ಬದುಕಿನ ಮಾನಕಗಳಿಗೆ ಅನ್ವಯವಾಗುವಷ್ಟು ಘನೀಕೃತವಾಗಿದೆಯೇ ಅನ್ನತಕ್ಕಂಥದ್ದು. ಯಾವುದು? ವಿಚಾರ ಸಾಧ್ಯವಾಗಿರತಕ್ಕಂಥದ್ದು. ಆ ವಿಚಾರ ಅನುಷ್ಠಾನ ಸಾಧ್ಯವಾಗಿರತಕ್ಕಂಥದ್ದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಅವಕ್ಕೆ ಒಂದು ಮಟ್ಟದ ಘನೀಕೃತವಾಗಿರ್ಬೇಕು. ದೇ ಮಸ್ಟ್ ಹ್ಯಾವ್ ರೀಸನಬಲಿ ಮೆಟೀರಿಯಲೈಸ್ಡ್ ಅನ್ನತಕ್ಕಂಥ ಒಂದು ಭಾವನೆ. ಆದ್ರಿಂದ ಅದು ನಮಗೆ ತಿಳಿದೇ ಇರೋದ್ರಿಂದ ನಾವು ಅದನ್ನು ಕೂಡ ನಾವು ಸೂತ್ರಗಳ ಅಥವಾ ತತ್ವ ಭಾಗಕ್ಕೆ ಹಾಕಿ ನೋಡ್ಕೊಳ್ತೇವೆ. ಅದು ಒಂದಾದ್ರೆ, ಎರಡನೇ ಅಪವರ್ತನ ಏನು ಅಂತ ಅಂದ್ರೆ, ಸಾಧನೆ ಮಾಡಬೇಕಾದ ಸಂಘಟನೆ ಅಥವಾ ಸದಸ್ಯರ ಬಲ. ಅಂದ್ರೆ ಸದಸ್ಯರಲ್ಲಿ ಇರತಕ್ಕಂತ ಒಂದು ಸಾಮೂಹಿಕ ಶ್ರದ್ಧೆ, ಆಸಕ್ತಿ, ಕುತೂಹಲ, ಇದ್ರನ್ನ ಕಳೆದ ವಾರದಲ್ಲಿ ನಾವು ನಾನು ಹೇಳ್ದಂಗೆ ಸ್ವಲ್ಪ ಸಮಯದ ಲೆಕ್ಕಾಚಾರ ತಪ್ಪಿತ್ತು. ಅದನ್ನ ಈ ಸಾರಿ ಈಗ ನಾವು ಅದು ಸರಿದೂಗಿಸಿಕೊಳ್ಳೋ ಪ್ರಯತ್ನನ ಮಾಡ್ತೇನೆ. ಈಗ ಥಿಯಾಸಫಿ ಧ್ಯೇಯಗಳ ಅನುಷ್ಠಾನ ಪರತೆ ಅಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಅವು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತು. ಅದನ್ನ ಥಿಯಾಸಫಿ ಉಮೇದುವಾರರಾದ ನಮ್ಮ ಮಟ್ಟಿಗೆ ಹೇಳೋದಾದ್ರೆ, ಥಿಯಾಸಫಿ ಜ್ಞಾನದ ಅನುಷ್ಠಾನ ಕಾರ್ಯ ಕೇವಲ ಥಿಯಾಸಫಿ ಉದ್ದೇಶಗಳಿಗೆ ಮಾತ್ರ ಸೀಮಿತವಾಗಬೇಕೇ? ಯಾವುದನ್ನು ನಾವು ಅನುಷ್ಠಾನ ಮಾಡಿಕೊಳ್ಳಬೇಕು ಅಂದಾಗ ಕೇವಲ ಥಿಯಾಸಫಿಯ ಧ್ಯೇಯೋದ್ದೇಶಗಳನ್ನು ಮಾತ್ರ ಅನುಷ್ಠಾನಕ್ಕೆ ತಂದುಕೊಳ್ಳೋದು ಸಾಕೆ ಅನ್ನತಕ್ಕಂಥದ್ದು ಒಂದು ವಿಚಾರವನ್ನ ಕರ್ನಲ್ ಆಲ್ಕಾಟ್ ಅವರು ಅವರ ಮೊದಲ ಗಣನೆಯಾಗಿ ಅವರ ಪ್ರಬಂಧದಲ್ಲಿ ವಿವರಿಸ್ತಾ ಹೋಗ್ತಾರೆ. ಏನು ಅಂದ್ರೆ, ಒಂದು ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ತಾವು ನಿರ್ವಹಿಸಬೇಕು ಅನ್ನೋದು ವ್ಯಾವಹಾರಿಕ ಸತ್ಯ ಅಲ್ವಾ. ನಮ್ಮ ಮಟ್ಟಿಗೆ ನಾವು ನೋಡ್ಕೊಳ್ಳೋಣ, ಆಮೇಲೆ ಮತ್ತೊಂದಕ್ಕೆ ಹೋಗೋಣ ಅನ್ನತಕ್ಕಂಥದ್ದು ನಾವು ಪ್ರಾಪಂಚಿಕವಾಗಿ ಮಾತಾಡ್ಕೊಳ್ತಕ್ಕಂಥದ್ದು. ಸೊ ಯಾವುದೇ ಒಂದು ಸಂಸ್ಥೆ ಹುಟ್ಟಬೇಕಾದ್ರೆ ಅದರ ಹಿಂದೆ ಅದರದೇ ಆದಂತ ಪ್ರೇರಣೆ, ಒಂದು ಧೋರಣೆ, ಒಂದು ಉದ್ದೇಶ, ಒಂದು ಸಂಘಟನೆ, ಕಾರ್ಯನೀತಿ, ಕಾರ್ಯತಂತ್ರಗಳು ಕೂಡ ಇರ್ತವೆ ಅಲ್ವೇ. ಆದ್ರಿಂದ ಅಂಥ ಒಂದು ಸಂಸ್ಥೆಯ ವಿಚಾರವಾಗಿ ನಾವು ಕೆಲಸ ಮಾಡುವಾಗ ಆ ಪ್ರೇರಣೆ ಧೋರಣೆಗಳ ಮಟ್ಟಿಗೆ ಹೋಗಬೇಕು ಅನ್ನತಕ್ಕಂಥದ್ದು ಸರಿಯಾದ ಮಾತು. ಆದ್ರೆ ಒಂದು ಸಂಘಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಲೋಕಾಂತರ ಸೇವೆಯ ದೃಷ್ಟಿಯಿಂದ ನಮ್ಮಲ್ಲಿ ಏನಾಗ್ತಾ ಇದೆ ಅದು, ನಾವು ಥಿಯಾಸಫಿಯ ಸದಸ್ಯರಾಗಿ ಸೇರ್ತೇವೆ, ಆದ್ರೆ ನಮ್ಮ ದೃಷ್ಟಿಕೋನ ಲೋಕಾಂತರವಾಗಿರುತ್ತೆ. ಅಲ್ಟ್ರೂವಿಸಮ್ ಅಥವಾ ಭ್ರಾತೃತ್ವ ಅಥವಾ ಸರ್ವೈಕ್ಯತೆ ಇರ್ತಲ್ಲ, ಅಂತಹ ಒಂದು ಲೋಕಾಂತರ ಸೇವೆಯ ದೃಷ್ಟಿಯಿಂದ ನಮ್ಮ ಮನಸ್ಸಿಗೆ ಬರುವ ಬೇರೊಂದು ಧ್ಯಾಯ ಸಾಧನೆಯ ತೊಡಗಿಕೊಳ್ಳುವುದಕ್ಕೆ ಥಿಯಾಸಫಿಯ ಸದಸ್ಯರಾಗಿರ್ತೇವೆ. ಮತ್ತೊಂದು ಏನೋ ಒಂದು ರೀತಿಯಲ್ಲಿ ದೇಶ ಸೇವೆ, ಜನಸೇವೆ ನಾವು ಮಾಡಬಹುದು ಅನ್ನತಕ್ಕಂಥ ಒಂದು ಮನಸ್ಸು ನಮಗಿದೆ. ಆ ರೀತಿ ತೊಡಗಿಸಿಕೊಳ್ಳೋದಕ್ಕೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರುವ ಹಕ್ಕನ್ನ ನಾವು ಬಿಟ್ಟು ಕೊಡ್ತೇವೆಯೇ ಅನ್ನತಕ್ಕಂಥದ್ದು. ಥಿಯಾಸಫಿ ಸದಸ್ಯರಾದ ಮೇಲೆ ಬೇರೆ ಯಾವುದೇ ಸಂಘ ಸಂಸ್ಥೆಗೆ ಸೇರೋದಕ್ಕೆ ನಿರ್ಬಂಧ ಇದೆಯೇ ಅನ್ನತಕ್ಕಂಥದ್ದು ವಿಚಾರ ಮಾಡಿದ್ರೆ ನಾವು ಸದಸ್ಯರಾಗಿದ್ದೇವೆ. ಆದ್ರೆ ನಾವು ಬೇರೆ ಬೇರೆ ನಮ್ಮ ಆಸಕ್ತಿಗಳನ್ನ ರೂಢಿಸಿಕೊಂಡು ಹೋಗೋದ್ರಲ್ಲಿ ಯಾವುದೇ ಸಾಮಾನ್ಯವಾದ ನಿರ್ಬಂಧ ನಮಗೆ ಕಂಡು ಬಂದಿಲ್ಲ, ಅಂಥ ನಿರ್ಬಂಧ ಇರುವುದು ಇಲ್ಲ ಕೂಡ. ಆದರೂ ಸಹ ಒಂದು ವಿಚಾರ, ಥಿಯಾಸಫಿ ಸಮಾಜದ ವಿಷಯದಲ್ಲಿ ಯಾವ ಒಬ್ಬ ಸದಸ್ಯನು ತನ್ನದೇ ಸಾಂಸಾರಿಕ ಕರ್ತವ್ಯಗಳು, ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅಥವಾ ಆಬ್ಲಿಗೇಷನ್ಸ್ ಇದೆಯಲ್ಲ, ಆ ಕರ್ತವ್ಯಗಳನ್ನು ನಡೆಸಿಕೊಂಡು ಥಿಯಾಸಫಿ ಸಮಾಜದ ಧ್ಯೇಯೋದ್ದೇಶಗಳನ್ನ ಇನ್ನೂ ಗಂಭೀರವಾಗಿ ತೆಗೆದುಕೊಂಡು ಇಲ್ಲಿನ ಕೆಲಸ ಕಾರ್ಯಗಳು, ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ನಿರ್ವಹಿಸಲು ನಮ್ಮಲ್ಲಿ ಇರುವ ಸಮಯ, ಶಕ್ತಿಗಳು ಸಾಲದಾಗುತ್ತವೆ ಅನ್ನತಕ್ಕಂಥದ್ದು. ಅಂದ್ರೆ ನಾವು ಸಂಪೂರ್ಣವಾಗಿ ಥಿಯಾಸಫಿಗೆ ತೊಡಗಿಕೊಳ್ಳೋದಕ್ಕೆ ನಮ್ಮ ಇತರೆ ಕೆಲಸ ಕಾರ್ಯಗಳು, ಇತರೆ ಜವಾಬ್ದಾರಿಗಳು ಅಡ್ಡಿಯಾಗ್ತವೆ ಅನ್ನೋದು ಅನುಭವ ಕೂಡ. ಅಂದ್ರೆ ಥಿಯಾಸಫಿಯ ಧ್ಯೇಯಗಳು
ಹೊರಗಿನ ಕ್ಷೇತ್ರಗಳ ವಸ್ತು ವಿಶೇಷಗಳ ಒಡಗೂಡಿ ನಿರ್ವಹಿಸುವಂತವು ಅಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದ್ವಿ ನಾವು. ಅಂದ್ರೆ ಥಿಯಾಸಫಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅನ್ನೋದು ಪ್ರಾಯೋಗಿಕ ಪ್ರಾಕೃತಿಕವಾಗಿ ಅದು ಸಾಧ್ಯವಿಲ್ಲ ಅನ್ನತಕ್ಕಂಥ ವಿಚಾರವೂ ಇದೆ. ಅವು ಮಾನವನ ಅಂತರ್ಗತ ಚಿದ್ಭಾವನೆಗಳಲ್ಲಿ ಮಾಡಬೇಕಾದ ಕೃಷಿ ಅಲ್ವೇ. ನಾವು ತತ್ವ ಅಥವಾ ಈ ಥಿಯಾಸಫಿಯನ್ನ ನಾವು ಅಧ್ಯಯನ ಮಾಡುವಾಗ ಅದರಲ್ಲಿ ನಾವು ಹೊರಗಿನ ಪ್ರಾಪಂಚಿಕವಾಗಿ ಬಿದ್ದು ಮಾಡೋ ಕೆಲಸಗಳಿಗಿನ್ನೂ ನಮ್ಮ ಮನಸ್ಸಿನಲ್ಲೇ ಮಾಡಿಕೊಳ್ಳಬೇಕಾದಂತ ಒಂದು ಶ್ರುತಿ. ಯಾಕೆ ನಾವು ಪ್ರಕೃತಿ ಭಾಗದಿಂದ ಪ್ರಜ್ಞೆಯ ಭಾಗಕ್ಕೆ ಬಂದಿದ್ದೇವೆ. ನಾವು ಶಕ್ತಿಗಳನ್ನು ಕುರಿತು ಯೋಚನೆ ಮಾಡ್ತಕ್ಕಂಥದ್ದು ಕಡಿಮೆ, ಶಕ್ತಿಗಳಿವೆ ಅನ್ನತಕ್ಕಂಥದ್ದು ಗೊತ್ತಿವೆ. ಆದರೆ ಅದರ ಹೇಗೆ ನಡೆಯುತ್ತೆ, ನಮ್ಮ ಒಳಗೆ ಯಾವ ರೀತಿ ಪ್ರಕ್ರಿಯೆಗಳು ನಡೆಯುತ್ತವೆ ಅನ್ನತಕ್ಕಂಥದ್ದು ಆ ಅಂತರ್ಗತ ಭಾವನೆಗಳನ್ನ ಮಾಡ್ತಕ್ಕಂಥ ಒಂದು ಕೃಷಿಯ ಕೆಲಸ ನಮ್ಮದು. ಆದ್ರಿಂದ ಪ್ರತಿಯೊಬ್ಬ ಉಪಾಸಕನು ಅನವರತವಾಗಿ ತನ್ನೊಳಗೇ ಉಳಿದು ಕೆಲಸ ಮಾಡಬೇಕಾಗುತ್ತದೆ. ಆ ಸಾಧನೆ ಅಧ್ಯಯನ ಅಂತ ಏನ್ ಹೇಳ್ತೀವಿ, ತತ್ವಾನ್ವೇಷಣೆ, ಸತ್ವಾನ್ವೇಷಣೆ, ಆತ್ಮ ಸಂಶೋಧನೆ ಅನ್ನತಕ್ಕಂಥದ್ದು ಏನ್ ಹೇಳ್ತೀವಿ, ಅವೆಲ್ಲ ನಾವು ನಮ್ಮ ಮನಸ್ಸಿನಲ್ಲಿ ಥಿಯಾಸಫಿಯ ತತ್ವಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ನಾವು ನಮ್ಮ ಒಳಗೆ ಬೆಳೆಸಿಕೊಳ್ಳತಕ್ಕಂತ ಒಂದು ಕೆಲಸದಲ್ಲಿ ನಾವು ನಿರತವಾಗಿರುವಾಗ ನಮಗೆ ಅನ್ಯ ಕೆಲಸಗಳು ಎರಡನೆಯ ಸೆಕೆಂಡರಿ ಆಗ್ತವೆ ಅನ್ನತಕ್ಕಂಥದ್ರನ್ನ ಅದನ್ನ ಬಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಆದ್ರಿಂದ ಆಲ್ಕಾಟ್ರವರ ಈ ವಿಚಾರ ಇದೆಯಲ್ಲ, ಇದು ಕೇವಲ ತರ್ಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದು ತಾರ್ಕಿಕವಾಗಿ ಇರೋದೇ ಒಂದು ಶುದ್ಧ ಆಧ್ಯಾತ್ಮ ಅಂದ್ರೆ ನಿಗೂಢ ವಿಜ್ಞಾನ, ಅದರಲ್ಲಿ ತಳೆದ ನಿರ್ಧಾರ ಅನ್ನತಕ್ಕಂಥದ್ರನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಈ ಥಿಯಾಸಫಿ ಸಮಾಜದ ಸದಸ್ಯನಿಗೆ ಭೌತಿಕ ಸಾಧನೆಯ ಅನ್ಯತರ ಕೆಲಸಗಳನ್ನು ಹಚ್ಚಿಕೊಂಡು ಅವುಗಳನ್ನು ನಿರ್ವಹಿಸುವ ವ್ಯವಧಾನ ಸಾಮಾನ್ಯ ಪ್ರಸಂಗಗಳಲ್ಲಿ ಬರಲಾರದು ಅನ್ನತಕ್ಕಂಥದ್ದು ಅಲ್ವೇ. ಅದರ ಬದಲಿಗೆ ನಮಗೇನಾಗುತ್ತೆ, ಒಬ್ಬ ನಿಷ್ಠಾವಂತ ಸದಸ್ಯನ ಕಾರ್ಯಚಟುವಟಿಕೆಯು ಸಂಸ್ಥೆಯ ಘೋಷಿತ ಉದ್ದೇಶಗಳಿಗೆ ಅನುವಾಗಿ ಹೋಗಬೇಕಾಗ್ತದೆ. ಸದಸ್ಯರಿಗೆ ಹಲವೊಮ್ಮೆ ತಮ್ಮದೇ ಆದ ಕೌಟುಂಬಿಕ ಪರಿಸರಗಳು ಸಹ ಥಿಯಾಸಫಿಯ ಧ್ಯೇಯ ಸಾಧನೆಗೆ ನಮಗೂ ನಿಮಗೂ ಎಷ್ಟೋ ಸರಿ ಅನಿಸಿರಬಹುದು ಇದು ಒಂದು ರೀತಿ ಬಂಧನಕಾರಿ ಆಗ್ತದೆ. ಯಾವ ನಮ್ಮ ಸಾಂಸಾರಿಕ ಅಬ್ಲಿಗೇಷನ್ಸ್ ಏನಿದೆ ಅವು ಈ ಥಿಯಾಸಫಿಯ ಧ್ಯೇಯ ಸಾಧನೆಗೆ ಒಂದು ರೀತಿ ಬಂಧನಕಾರಿ ಅನ್ಸಿದ್ರೆ ಅದು ಕೂಡ ಸಹಜವೇ, ಅದೇನ ಅಸಹಜವಲ್ಲ. ಹಾಗಾಗಿ ಈ ಥಿಯಾಸಫಿ ಸದಸ್ಯರಾದವರಿಗೆ ಥಿಯಾಸಫಿಯ ಧ್ಯೇಯಗಳ ಬಗೆಗೆ ಶ್ರದ್ಧೆ ಮತ್ತು ಅವುಗಳ ಸಾಧನೆಯ ಬಗೆಗೆ ಧ್ಯಾನ ನಿಷ್ಠೆ ನಿರಂತರವಾಗಿ ಕನಸು ಮನಸ್ಸುಗಳಲ್ಲೂ ಒಂದಾಗಿರುವುದು ಶ್ರೇಯಸ್ಕರ ಅನ್ನತಕ್ಕಂಥದ್ದು. ಯಾಕೆ ಇಲ್ಲಿ ನಮ್ಮ ಬೆಳವಣಿಗೆ ನಾವು ಶಾಲೆಯಲ್ಲಿ ಕಲಿತಂತಹ ವಿದ್ಯೆ ಅಲ್ಲ, ಇದು ನಮ್ಮೊಳಗಿನಿಂದಲೇ ಪುಟಿದು ಬರತಕ್ಕಂತಹ ಒಂದು ಪ್ರಜ್ಞೆ. ಆದ್ರಿಂದ ಆಲ್ಕಾಟ್ ಅವ್ರು ಹೇಳ್ತಾರೆ, ತಾವು ಹೀಗಿರೋದು ಶ್ರೇಯಸ್ಕರ, ಇದರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಕ್ಕಂಥ ಮಾತು. ಈ ಬಗೆಯ ಒಂದು ವಿಚಾರದಿಂದ ಈ ಸಾಧಕರ ಮುಂದೆ ಇರುವ ಗುರಿ ಮತ್ತು ಸಾಧಕರಲ್ಲಿ ಇರಬೇಕಾದಂತ ಸಿದ್ಧತೆ, ಈ ಎರಡನ್ನು ತೂಗಿ ಗುರಿಯ ಅನುಷ್ಠಾನ ಸಾಧ್ಯತೆ, ಗುರಿ ಮತ್ತು ಗುರಿಯ ಅನುಷ್ಠಾನ ಸಾಧ್ಯತೆ ಎರಡನ್ನೂ ನಾವು ಈಗ ಖಚಿತಪಡಿಸಿಕೊಂಡಂತಾಯ್ತು. ಏನು, ಮೊದಲನೆಯದಾಗಿ ಥಿಯಾಸಫಿ ಧ್ಯೇಯಗಳನ್ನು ನಾವು ಏನೋ ಅದನ್ನ ನಾವು ಮಾಡ್ಬೇಕಾದ್ರೆ, ಅನ್ಯಧ್ಯಾಯಗಳನ್ನು ಸಾಧನೆ ಮಾಡ್ಬೇಕಾದ್ರೆ ಅದರಲ್ಲಿ ನಮ್ಮ ಸಿದ್ಧತೆಯೂ ಬೇಕು ಅನ್ನತಕ್ಕಂಥದ್ರನ್ನ. ಈಗ ಮುಂದಿನ ಪ್ರಶ್ನೆ ಹೇಳುತ್ತೆ, ಈ ನಿಶ್ಚಿತವಾದ ಧ್ಯೇಯಗಳ ಸಾಧನೆಯಲ್ಲಿ, ಇವು ನಿಶ್ಚಿತವಾಗಿದೆ ಥಿಯಾಸಫಿ ಧ್ಯೇಯಗಳು, ಅಂತಹ ನಿಶ್ಚಿತ ಧ್ಯೇಯಗಳ ಸಾಧನೆಯಲ್ಲಿ ವಿಷಯದ ಬಗೆಗೆ ತತ್ವಜ್ಞಾನವುಳ್ಳ ಸದಸ್ಯರುಗಳ ಒಳಗೊಳ್ಳುವಿಕೆ ಹೇಗಿರಬೇಕು ಅನ್ನತಕ್ಕಂಥದ್ದು. ಏಕೆ, ಸಾಧಕರ ಬಲ, ಸಂಘಟಕರ ಬಲ ಮತ್ತು ಸಾಧಿಸಬೇಕಾದ ಕಾರ್ಯ ಇವು ಸಮನಾಗಿರಬೇಕು, ಸಮಾಸಮವಾಗಿರಬೇಕು ಅನ್ನತಕ್ಕಂಥ ಮಾತಿರೋದ್ರಿಂದ ನಾವು ಎಷ್ಟರ ಮಟ್ಟಿಗೆ ಒಳಗೊಳ್ಳುತ್ತಾ ಇದ್ದೇವೆ ಈ ಧ್ಯೇಯ ಸಾಧನೆಗೆ ಅನ್ನತಕ್ಕಂಥದ್ರನ್ನ ನಾವು ಒಟ್ಟಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ.
ಅಂದ್ರೆ ಆ ಐಕ್ಯತೆಯ ಭಾವವು ಕೂಡ ನಮ್ಮಲ್ಲಿ ಬೆರೆತಿರಬೇಕು, ಬೆಸೆದುಕೊಂಡಿರಬೇಕು. ಆದ್ರಿಂದ ಈ ಅಧ್ಯಯನ ಥಿಯಾಸಫಿ ಸಮಾಜದ ಸದಸ್ಯರುಗಳು ಎಲ್ಲರೂ ಒಂದೆಡೆ ಕೂಡಿ ಸಾಧಿಸಬಹುದಾದ ಕಾರ್ಯ ಯಾವುದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಥಿಯಾಸಫಿಯಲ್ಲಿ 3 ಮೂಲ ಉದ್ದೇಶಗಳಿವೆ. ಆ 3 ಮೂಲ ಉದ್ದೇಶಗಳಲ್ಲಿ ನಾವು ಯಾವುದನ್ನ ಎಲ್ಲರೂ ಒಟ್ಟಿಗೆ ಕೂಡಿ ಮಾಡಬಹುದಾದ್ದು ಮತ್ತು ನಾವು ನಮ್ಮೊಳಗೆ ಯಾವುದನ್ನ ಮಾಡಬಹುದು ಅನ್ನತಕ್ಕಂಥದ್ರಿಂದ ನಾವು ಯೋಚನೆ ಮಾಡಿ, ಆಲೋಚನೆ ಮಾಡಿ ತೀರ್ಮಾನವಾಗ್ತಕ್ಕಂಥದ್ದು. ಒಂದು ನಮಗೆಲ್ಲರಿಗೂ ಮನವರಿಕೆಯಾಗಿರುವಂತೆ ಈ ಥಿಯಾಸಫಿಯ 3 ಉದ್ದೇಶಗಳಿದೆಯಲ್ಲ, ಅದು ಯಾವುದು ಅಂದ್ರೆ, ಮೊದಲನೆಯದಾಗಿ ಸಾರ್ವತ್ರಿಕ ಸೋದರ ಭಾವದ ಒಂದು ಸುಳಿ ಅಥವಾ ಒಂದು ಕೇಂದ್ರ ಬಿಂದುವಾಗಿ, ನ್ಯೂಕ್ಲಿಯಸ್ ಅಂತಾರಲ್ಲ, ಆ ಸುಳಿಯಾಗಿ ಪ್ರವರ್ತಿಸತಕ್ಕಂಥದ್ದು. ವಿ ಮಸ್ಟ್ ಆಕ್ಟ್ ಅಸ್ ದಿ ನ್ಯೂಕ್ಲಿಯಸ್ ಆಫ್ ದಿ ಮೂವ್ಮೆಂಟ್ ಅನ್ನತಕ್ಕಂಥದ್ದು. ಎರಡನೇ ಗುರಿ ಏನಿದೆ, ಪೌರ್ವಾತ್ಯ ತತ್ವಶಾಸ್ತ್ರ, ಮತಧರ್ಮಗಳು ಮತ್ತು ವಿಜ್ಞಾನಗಳ ಅಧ್ಯಯನ. ಇದು ಅಧ್ಯಯನಕ್ಕೆ ಸಂಬಂಧಪಟ್ಟಿದ್ದು. ಪೌರ್ವಾತ್ಯ ಅಂದ್ರೆ ಇದು ವಿಶ್ವವ್ಯಾಪಿಯಾಗಿರುವುದರಿಂದ ವಿಶ್ವಾಂತರದಲ್ಲಿ ಏನಾಗುತ್ತಿದೆ ಅನ್ನೋದ್ರಿಂದ ನಾವು ತಿಳ್ಕೋಬೇಕಾಗುತ್ತೆ. ಆದ್ರಿಂದ ಈ ಪೌರ್ವಾತ್ಯ ತತ್ವಶಾಸ್ತ್ರ, ಮತಧರ್ಮಗಳು ಪೌರ್ವಾತ್ಯಕ್ಕೆ ಯಾತಕ್ಕೆ ಒತ್ತು ಕೊಡ್ತಾ ಇದೆ ಅಂತ ಹೇಳಿದ್ರೆ, ಆ ಥಿಯಾಸಫಿಯ ಸಂಘಟನೆ ಅಥವಾ ಮೂಲ ಧ್ಯೇಯಗಳಿಗೆ ಬಂದಂತ ಒತ್ತು ಅಥವಾ ಅದರ ಸಾರ ಏನಿದೆ ಅದು ಪೌರ್ವಾತ್ಯ ತತ್ವಶಾಸ್ತ್ರದಿಂದಲೇ ಬಂದಿರತಕ್ಕಂಥದ್ದು. ಅದರಿಂದ ಮತ್ತು ಈ ಪ್ರಕೃತಿಯ ನಿಗೂಢ ಶಕ್ತಿಗಳು, ಇದು 3ನೇ ಉದ್ದೇಶ. ಪ್ರಕೃತಿಯ ನಿಗೂಢ ಶಕ್ತಿಗಳು ಮತ್ತು ಮಾನವನಲ್ಲಿ ಅಡಗಿರುವ ವಿಶೇಷ ಸಾಮರ್ಥ್ಯಗಳನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ನಾವು ಯಾವಾಗ ಥಿಯಾಸಫಿಲಿ ನಾವು ತತ್ವಾನುಷ್ಠಾನ ಮಾಡಿಕೊಂಡು ನಾವು ಜೀವನವನ್ನು ರೂಪಿಸ್ತೇವೆ ಅನ್ನೋವಾಗ ಈ 3 ಧ್ಯೇಯಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಇವುಗಳ ವ್ಯಾಪ್ತಿಯನ್ನ ಪರಿಶೀಲಿಸಬೇಕು ಅಂದ್ರೆ, ಈ ಕೊನೆಯ 2 ಇದೆಯಲ್ಲ, ಅವೆರಡು ಅಧ್ಯಯನಕ್ಕೆ ಸಂಬಂಧಪಟ್ಟವು ಅಲ್ವಾ. ನಿಗೂಢ ಶಕ್ತಿಗಳನ್ನ ಮತ್ತು ಮಾನವನಲ್ಲಿ ಅಡಗಿರುವ ವಿಶೇಷ ಸಾಮರ್ಥ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇವೆ. ತತ್ವಶಾಸ್ತ್ರ, ಮತಧರ್ಮಗಳು ಮತ್ತು ವಿಜ್ಞಾನಗಳನ್ನ ಅಧ್ಯಯನ ಮಾಡಬೇಕು ಅಂದಾಗ ಈ ಧ್ಯೇಯ ಸಾಧನೆ ಸದಸ್ಯರುಗಳು ಎಲ್ಲರೂ ಒಟ್ಟಾಗಿಯೇ ಕಲೆತು ನಿರ್ವಹಿಸಬೇಕಾದ ಕಾರ್ಯ ಅಲ್ಲ ಅನ್ನತಕ್ಕಂಥದ್ದು. ಸೊ 2 ಮತ್ತು 3ನೇ ಧ್ಯೇಯಗಳ ಸಾಧನೆ ವೈಯಕ್ತಿಕವಾಗಿ ಮಾಡೋದು ಸಾಧ್ಯ ಇದೆಯೇ ಹೊರತು ಎಲ್ಲರೂ ಕೂಡಿ ಕಲೆತಾಗಿ ಮಾಡುವಂತಹ ಕಾರ್ಯ ಅಲ್ಲ ಅನ್ನತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಈ ಅನ್ಯಾನುಸರಣೆ ಅಂತ ಹೇಳ್ತೀವಿ. ನನ್ನ ಕೆಲಸ, ನಾನು ಒಂದು ಅಧ್ಯಯನವನ್ನು ಮಾಡಿ ತೊಡ್ಕೊಂಡಿದ್ದೇನೆ, ಆಗ ಇನ್ನೊಬ್ಬರ ಅಭಿಪ್ರಾಯಗಳು ನನ್ನ ಅಧ್ಯಯನಕ್ಕೆ ಎಡ್ಡಿ ಬಂದಾಗ ಏನಾಗುತ್ತೆ, ನನ್ನ ಅಭಿವ್ಯಕ್ತಿಪರ ಸ್ವಾತಂತ್ರ್ಯ ಇದೆಯಲ್ಲ ಅದು ರೂಢಿಸೋದಿಲ್ಲ. ಆದ್ರಿಂದ ಈ 2ರ ಸಾಧನೆ, ತದೇಕ ಚಿತ್ತನಾಗಿ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳುವ ಯಾವೊಬ್ಬನನ್ನು ಕೂಡ ಸಾಮೂಹಿಕ ಒಡನಾಟದಿಂದ ಪ್ರತ್ಯೇಕಗೊಳಿಸುವುದಾಗಿದ್ದು, ಅಂದ್ರೆ ವಿ ಮಸ್ಟ್ ಆಕ್ಟ್ ಇಂಡಿವಿಜುವಲಿ. ಅಲ್ಲಿ ಅದು ಸ್ವಭಾವತಃ ಗುಂಪಿನಲ್ಲಿ ಸೇರಿ ಮಾಡುವುದಕ್ಕೆ ಹೊರತಾದವು ಅಂತ ನಮಗನ್ಸುತ್ತೆ ಅಲ್ವೇ. ಸೊ ಈ 2 ಧ್ಯೇಯಗಳ ಸಾಧನೆ ಥಿಯಾಸಫಿ ಸಮಾಜ ಇಡೀ ವಿಶ್ವಕ್ಕೆ ತೆರೆದಿಡಬೇಕಾದ, ಈ 2 ಧ್ಯೇಯಗಳಿಂದ ಆಗೋ ಸಾಧನೆ ಏನು ಅಂದ್ರೆ, ಇಡೀ ವಿಶ್ವಕ್ಕೆ ತೆರೆದಿಡಬೇಕಾದ ತನ್ನ ನೀತಿ ಸಂಹಿತೆಯ ವಿಶಿಷ್ಟಾಂಶವಾದ ವಿಶ್ವ ಪ್ರೇಮ. ಅದು ಮೊದಲನೇ ಧ್ಯೇಯ, ಅಲ್ಟ್ರೂಯಿಸಂ ಅನ್ನತಕ್ಕಂಥದ್ದು ಪರಹಿತ ಸಾಧನೆ. ಆ ವಿಶ್ವ ಪ್ರೇಮದ ಆದರ್ಶಕ್ಕೆ ನೇರವಾದ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ಬೋದಾ ನಾವು? ಆ ಅಲ್ಟ್ರೂಯಿಸಂ ಯಾವ ಒಂದು ಕಾರ್ಯವನ್ನ ಆಲ್ಕಾಟ್ ಅವರು ತೆಗೆದು ನಿರ್ವಹಿಸಿದ್ರು, ಅದು ಆ ಬ್ರವೆಟ್ಸ್ಕಿ ಅವರಾಗ್ಲಿ ಅಥವಾ ಅನಿ ಬೆಸೆಂಟ್ ಅವರಾಗ್ಲಿ, ಲೆಡ್ಬಿಟರ್ ಅವರಾಗ್ಲಿ, ಅವರು ಕೂಡಿ ಮಾಡಿದಂತಹ ಅಧ್ಯಯನಕ್ಕೆ ಸಂಬಂಧವನ್ನು ಹೊಂದಿದೆ ಅಂತ ನಾವು ಮುಖತಃ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಈ 2 ಮತ್ತು 3ನೇ ಧ್ಯೇಯಗಳ ಸಾಧನೆಯನ್ನ ಈ ಅಧ್ಯಯನದಿಂದ ಹೊರಗಿಡಬಹುದೇ?
ನಾವು ಕೇವಲ ಮೊದಲನೇ ಧ್ಯೇಯಕ್ಕೆ ಹಚ್ಚಿಕೊಂಡು 2-3 ಯಾರಾದರೂ ಗ್ರಂಥ ಸಂಪಾದನೆ ಮಾಡತಕ್ಕಂಥವ್ರು, ತಿಳಿದು ವ್ಯಾಖ್ಯಾನ ಮಾಡತಕ್ಕಂಥವ್ರು ಮಾಡಿಕೊಳ್ಳಲಿ ಅಂತ ಹೇಳಿ ನಾವು ಅಧ್ಯಾಯದಿಂದ ಹೊರಗಿಡಬಹುದೇ ಅನ್ನತಕ್ಕಂಥದ್ದು. ಈ ಎಲ್ಲ ವಿಚಾರಗಳಲ್ಲಿ ನಾನು ಕರ್ನಲ್ ಆಲ್ಕಾಟ್ ರವರ ಮೂಲ ಲೇಖದ ಅಂಶಗಳನ್ನೇ ಆಧರಿಸಿ ಅವುಗಳ ಸಾರಾಂಶವನ್ನ ಈಗ ನಿಮ್ಮ ಮುಂದಿಡ್ತಿದ್ದೇನೆ. ಆಲ್ಕಾಟ್ ಅವರ ಒಂದು ವಿಚಾರ ಹೀಗಿದೆ: ಥಿಯಾಸಫಿ ಸಮಾಜದ ಹುಟ್ಟು ಬೆಳವಣಿಗೆಗಳ ಬಗೆಗಿನ ನಿಗೂಢ ಸತ್ಯವು ಅದರ ತಿರುಳಿನ ದೃಷ್ಟಿಯಿಂದ ಅತ್ಯಂತ ವಿಸ್ಮಯಕಾರಿ ಹಾಗೂ ಸಾಧನೆಯ ದೃಷ್ಟಿಯಿಂದ ಅಸದೃಶವೂ ಆಗಿ ಕಂಡುಬರುತ್ತೆ ಅಂತ ಹೇಳ್ತಾರೆ ಕರ್ನಲ್ ಆಲ್ಕಾಟ್ ಅವರು. ಎರಡನೇದಾಗಿ, ಥಿಯಾಸಫಿ ಸಮಾಜದ ಉಗಮ ಅಂದ್ರೆ ಅದರ ಪ್ರಾರಂಭ ಜೀವನ್ಮುಕ್ತ ಮಹಾತ್ಮರ ದೂರದೃಷ್ಟಿಗೆ. ಇದು ನಾವು ಗಮನಿಸಿ, ನಮ್ಗೆ ತಿಳಿದಿರುವಂತಹದ್ದು, ಆದರೆ ಅದನ್ನು ನಾವಿನ್ನು ಪ್ರಾಮಾಣ್ಯ ಅಥವಾ ನಾವು ಇದನ್ನ ನಮ್ಮ ಅದಕ್ಕೆ ಪ್ರಮಾಣಕ್ಕೆ ತಂದುಕೊಂಡಿಲ್ಲ ಅಂತ ಹೇಳ್ಬೋದು. ಥಿಯಾಸಫಿ ಸಮಾಜದ ಉಗಮವು ಜೀವನ್ಮುಕ್ತ ಮಹಾತ್ಮರ ದೂರದೃಷ್ಟಿಗೆ ಮೊದಲೇ ನಿರ್ದಿಷ್ಟವಾಗಿ ತೋರಿ ಬಂದು ಥಿಯಾಸಫಿ ಸಮಾಜದ ಸ್ಥಾಪನೆ ಆಗಿರಬಹುದು ಅನ್ನತಕ್ಕಂಥ ಇದನ್ನ ನಾವು ಸರಿಯಾಗಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು ಅಂತ ಅಂದ್ರೆ ಯಾರು ನಮ್ಮ ಒಂದಿದೆಯಲ್ಲ ನೇಚರ್ ಅನ್ನತಕ್ಕಂಥದ್ದು, ಆ ಒಂದು ಗ್ರಂಥವನ್ನು ನಾವು ನೋಡಿದ್ರೆ ಇದು ಥಿಯಾಸಫಿ ಮೊದಲೇ ನಿರ್ದಿಷ್ಟವಾಗಿತ್ತೆ ಅನ್ನತಕ್ಕಂಥದ್ದು ನಮಗೆ ಅರ್ಥವಾಗ್ತದೆ. ಈ ನಮ್ಮದೇ ಅವಲೋಕನಕ್ಕೆ ಸಿಕ್ಕಿರುವಂತಹ ವಿಷಯಗಳನ್ನ ಪರಿಶೀಲಿಸಿ ನೋಡಿದಾಗ ಈ ಬೆಳವಣಿಗೆಯ ಹಿಂದೆ ವಿಸ್ತೃತವಾದ ಒಂದು ದೈವಿ ಯೋಜನೆ ಇರುವುದು ವಿಶೇಷವಾಗಿ ನಮಗೆ ತೋರಿ ಬರುತ್ತೆ ಅಲ್ವಾ. ನಾವು ಮಾಡಿರ್ತಕ್ಕಂಥ ಅಧ್ಯಯನದಲ್ಲಿ ನೋಡ್ತೇವೆ ಇದು ಹೇಗೆ ಬೆಳೆದು ಬಂತು ಅನ್ನತಕ್ಕಂಥದ್ರನ್ನ ನೋಡಿದಾಗ ಅದು ಖಂಡಿತವಾಗಿ ಯಾವುದೋ ಒಂದು ದೈವಿ ಯೋಜನೆಯ ಒಂದು ಅಂಗವಾಗಿ ಇಲ್ಲಿನ ವಿಕಾಸ ಆಗ್ತಾ ಇದೆ ಅನ್ನತಕ್ಕಂಥದ್ದು. ಆದ್ರಿಂದ ಅದರ ಜೊತೆಗೆ ನಾವು ಗಮನಿಸಬೇಕಾದಂತ ಕೆಲವು ವಿಷಯಗಳು ಏನು ಅಂದ್ರೆ, ಈ ಪುರಾತನ ಓಲೆಗರಿಗಳು ಅಂದ್ರೆ ಹಿಮಾಲಯದ ತಪ್ಪಲಿನಲ್ಲಿ ಬ್ಲವೆಟ್ಸ್ಕಿ ಅವರು ಯಾವ ಒಂದು ಇದರಲ್ಲಿ ಹೋಗಿ ಅಧ್ಯಯನ ಮಾಡಿದ್ರು, ಆ ಪುರಾತನ ಓಲೆಗರಿಗಳ ಅಧ್ಯಯನದಲ್ಲಿ ತೊಡಗಿಸಿಕೊಂಡದ್ದೇ ಆದರೂ ಅದರಲ್ಲಿ ಬೆರೆತಿರುವುದೇನು, ಆ ಅಧ್ಯಯನದಲ್ಲಿ ಬೆರೆತಿರುವುದು ಏನು ಅಂದ್ರೆ, ತನ್ನ ಅತೀಂದ್ರಿಯ ಶಕ್ತಿ ಸಾಮರ್ಥ್ಯದಿಂದ ಸೃಷ್ಟಿಯ ರಹಸ್ಯಗಳನ್ನು ಭೇದಿಸಿ ಕಂಡುಕೊಂಡು ತನ್ನ ಮೇರುಕೃತಿ ಗುಪ್ತ ಸಿದ್ಧಾಂತದಲ್ಲಿ ದಾಖಲಿಸಿಟ್ಟಂತ ರಷ್ಯಾದ ಮಹಿಳೆ HP ಬ್ಲವಾಟ್ಸ್ಕಿ ಅವರು ಒಂದೆಡೆ, ಮತ್ತೊಂದು ಎಡೆ ಈ ಗುಪ್ತ ಸಿದ್ಧಾಂತಗಳ ವಿಚಾರಗಳ ಜಟಿಲತೆಯನ್ನ ತಮ್ಮದೇ ವೈಚಾರಿಕ ಪಾಂಡಿತ್ಯದ ನೆರವಿನಿಂದ ಅರ್ಥೈಸಿ ತಿಳಿಸಲು ಅಗತ್ಯವಾದ ಪ್ರತಿಭೆಯನ್ನು ಒದಗಿಸಿದವರು ಯಾರು? ಡಾಕ್ಟರ್ ಅನಿ ಬೆಸೆಂಟ್ ಮತ್ತು ಯೋಗಿ ಲೆಡ್ಬೀಟರ್ ಅವರುಗಳು. ಈ ಥಿಯಾಸಫಿಯ ಸೀಕ್ರೆಟ್ ಡಾಕ್ಟ್ರಿನ್ಗೆ ವ್ಯಾಖ್ಯಾನವನ್ನು ಬರೆದುಕೊಂಡವರು ಇವರು ಇನ್ನೊಂದು ಕಡೆ. ಮತ್ತು ಈ ದೈವಿ ಯೋಜನೆಯಲ್ಲಿ ಇನ್ನು ಮುಂದೆ ಏನು ನಡೆಯಬೇಕಾಗಿದೆ, ಪ್ರಕೃತಿ ಮತ್ತು ಪ್ರಜ್ಞಾ ವಿಕಾಸ ಅದಕ್ಕೆ ಪೂರಕವೂ ಅವಶ್ಯಕವೂ ಆದಂತ ನಿಗೂಢ ಜ್ಞಾನಕ್ಕೆ ಚಲನೆಯನ್ನು ಕೊಡಬೇಕಾದ್ದು ಅಲ್ವಾ. ಆ ಚಲನೆಯನ್ನು ಕೊಟ್ಟು ವಿಶ್ವಾದ್ಯಂತ ಅದನ್ನು ಪ್ರಚಾರ ಮಾಡಿ ಥಿಯಾಸಫಿ ಸಂಘಟನೆಗೆ ರೂಪು ಕೊಟ್ಟಂತ ಕರ್ನಲ್ ಆಲ್ಕಾಟ್ ಅವರು ಮತ್ತೊಂದೆಡೆ ಹೀಗೆ ನಾವು ವಿಂಗಡಿಸ್ತಾ ನೋಡ್ತಾ ಹೋದ್ರೆ ಏನಾಗುತ್ತೆ, ಸಮಾಜದ ಹುಟ್ಟು ಮತ್ತು ಬೆಳವಣಿಗೆಯ ಕಾರ್ಯಕ್ಕೆ ಮಹಾತ್ಮರು ತಾವೇ ಆಯ್ದುಕೊಂಡ 3 ಶಿಷ್ಯರುಗಳು ತಾವು ಒಬ್ಬೊಬ್ಬರದೇ ವಿಶಿಷ್ಟ ಕಾರ್ಯಗಳಲ್ಲಿ ತೊಡಗಿಕೊಂಡು ಚಳುವಳಿಯನ್ನ ಮುನ್ನಡೆಸುವ ಕಾರ್ಯದಲ್ಲಿ ಅವರವರದೇ ನಿರ್ದಿಷ್ಟ ಹೊಣೆಗಾರಿಕೆಯನ್ನು ನಿರ್ವಹಿಸಿದ್ದರ ಫಲಿತವಾಗಿ ಥಿಯಾಸಫಿ ಸಮಾಜವು ಹುಟ್ಟಿ ಅದರ ಕೀರ್ತಿ ಒಂದು ಸ್ಥಳದಲ್ಲಿ ಅಲ್ಲ, ಇಡೀ ವಿಶ್ವಾದ್ಯಂತವಾಗಿ ವ್ಯಾಪಿಸಿ ಇವತ್ತಿನ ಕಾಲಮಾನಕ್ಕೆ ಏರ್ಪಡಬೇಕಾದ ಸೃಷ್ಟಿ ವಿಶೇಷಕ್ಕೆ ತನ್ನ ಜ್ಞಾನದ ಬೀಜವನ್ನು ಬಿತ್ತೋದು ಸಾಧ್ಯವಾಯಿತು. ಯಾವಾಗ 1875ರಲ್ಲಿ ಆಗಿತ್ತು. ಇಂಥ ಒಂದು ಯೋಜನೆ ಮತ್ತು ಆ ಮಹಾತ್ಮರ ಆಯ್ಕೆಯ ಫಲಿತವಾಗಿ
ಇವರ ಆಯ್ಕೆ ಕೂಡ ದೈವಿ ಯೋಜನೆಗೆ ಹೊಂದಿಕೊಂಡು ಆಗಿರ್ತಕ್ಕಂಥ ವಿಚಾರ. ಅಂದ್ರೆ ಇವು ಅಧಿಭೌತಿಕ ವಿಚಾರಗಳು ಅಲ್ವಾ. ಇದಕ್ಕೂ ಮೀರಿದ ವಿಶಿಷ್ಟತೆಯೂ ಇದೆ ಯಾವುದು ಥಿಯಾಸಫಿ ಸಂಘಟನೆಯಲ್ಲಿ. ಏನು ಅಂತ ಹೇಳಿದ್ರೆ, ನಾವು ಇತರ ಸಂಸ್ಥೆಗಳನ್ನ ನೋಡ್ತೇವೆ. ಅದೇ ನಮ್ಮದು ಧರ್ಮ ಸಂಸ್ಥೆಯೋ ಎಂಥದ್ದು ನಾವು ಏನ್ ಹೇಳ್ಕೊಳ್ತೀಯೋ, ಆದ್ರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ನೋಡಿದಾಗ ಅಲ್ಲಿ ಒಂದು ರೀತಿ ಪ್ರಾಯೋಗಿಕ ಜೀವನದ ಮೇಲೆ ಉತ್ತಮ ಪ್ರಭಾವ ಬೀರತಕ್ಕಂತ ಯಾವುದೇ ಒಂದು ಚಟುವಟಿಕೆ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಗೆ ಸಂಬಂಧಿಸಿದ ವಿಷಯಗಳನ್ನ ಒಂದು ಉದ್ಯಮದಂತೆ ಸಂಘಟಿಸಿ ಕೆಲವೇ ಸದಸ್ಯರು ನಡೆಸ್ತಾರೆ ಅನ್ನತಕ್ಕಂಥದ್ದು. ಬೇರೆ ಆಶ್ರಮಗಳ ನಿಮಗೆ ಪರಿಚಯವಿದೆ. ಅದನ್ನು ನೋಡಿ ಅಲ್ಲಿನ ಕೆಲಸ ಹೇಗೆ ನಡೆಯುತ್ತೆ ಅಂದ್ರೆ, ಒಂದು ಕ್ಷೇತ್ರ ಅಥವಾ ಒಂದು ಆಶ್ರಮ ಅಲ್ಲಿ ಕುಳಿತು ಆಂತರಿಕ ಧರ್ಮ ಸಭೆಗಳಲ್ಲಿ ತೊಡಗಿಕೊಂಡು ಜನಾಂಗೀಣ ಸಮಸ್ಯೆಗಳಿಗೆ ಮಾನಸಿಕ ಸಾಂತ್ವನಗಳನ್ನು ಕರುಣಿಸುವ ರೂಪದಲ್ಲಿ ಅವರು ಕುಳಿತು ಯೋಚನೆ ಮಾಡ್ತಾರೆ. ಮತ್ತು ಆಗಿಂದಾಗ್ಗೆ ಪ್ರತಿ ದಿನ ಆಗತಕ್ಕಂತ ಇದಕ್ಕೆ ಪ್ರಚಾರ ಕೆಲಸವಲ್ಲ, ಪ್ರಸಾರ ಅಲ್ಲ. ಆಗಿಂದಾಗ್ಗೆ ಅಥವಾ 4-6 ವರ್ಷಗಳಿಗೊಮ್ಮೆ ಆಚಾರ್ಯರುಗಳ ಮೂಲಕ ಯಾರು ಅಧ್ಯಯನ ಮಾಡ್ತಾರೋ ಅವರೇ ನಮಗೆ ವೇದಿಕೆ ಬರೋದಿಲ್ಲ. ಆಚಾರ್ಯರುಗಳ ಮೂಲಕ ತಮ್ಮ ಭಕ್ತರನ್ನು ಅನುಯಾಯಿಗಳನ್ನು ಕಲೆ ಹಾಕಿ ಧರ್ಮ ಬೋಧೆಗಳನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ತಾರೆ. ಅಲ್ಲಿ ತಮ್ಮ ಇರುವಿಕೆಯನ್ನು ನೆನಪಿಸುವ ರೀತಿಯಲ್ಲಿ ಅವರ ಸಂಘಟನೆ ನಡೆಯುತ್ತೆ. ಆಚಾರ್ಯಗಳನ್ನ ಕರೆದು ಅಧ್ಯಯನ ಮಾಡಿದ ವಿಚಾರವನ್ನ ಅವರ ಮುಖಾಂತರ ಹೇಳಿಸಿದಾಗ ಅದು ಅಧಿಕೃತವಾಗ್ತದೆ ಅನ್ನತಕ್ಕಂಥ ನಂಬಿಕೆ ಇದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಾವು ಕಾಣತಕ್ಕಂಥ ಒಂದು ರೀತಿಯನ್ನ ಪೆಕ್ಯುಲಿಯಾರಿಟೀಸ್ ಅಥವಾ ವ್ಯತ್ಯಾಸಗಳು ಅಂತ ಹೇಳ್ಬೋದು. ಹಾಗಾಗಿ ಈ ಥಿಯಾಸಫಿ ಸಮಾಜದಲ್ಲಿ ಅಂದ್ರೆ ಬೇರೆ ಸಂಸ್ಥೆಗಳನ್ನ ನೋಡ್ತಾ ಇದ್ದೇವೆ. ಥಿಯಾಸಫಿ ಸಮಾಜದಲ್ಲಿ ಆಗಬೇಕಾದ ಕೆಲಸಗಳು ಇಷ್ಟೇ ಅಂತ ಅನ್ಬಹುದೇ. ನಾವು ಅದೇ ರೀತಿ ಒಂದು ಕಡೆ ಕೂತು ಆಲೋಚನೆ ಮಾಡಿ ಮತ್ತೆ ನಮ್ಮ ಗುರುಗಳನ್ನ ಮಹಾತ್ಮಗಳನ್ನ ಗುರುತಿಸಿಕೊಂಡು ಅವರ ಮುಖಾಂತರ ಅವರನ್ನ ವೇದಿಕೆಯ ಮೇಲೆ ನಿಲ್ಲಿಸಿ ನಾವು ಪ್ರಚಾರ ಮಾಡತಕ್ಕಂಥದ್ದು ಮಾಡಿದ್ರೆ ಅಷ್ಟೇ ಸಾಕೆ ನಮಗೆ ಅಂತ ವಿಚಾರ ಮಾಡುವಾಗ ಅದು ಬಹುತೇಕರ ಜನಮನದಲ್ಲಿ ಪ್ರಶಂಸೆಗೆ ಪಾತ್ರವಾಗಿ ಮತ್ತು ಕೆಲವು ಪಟ್ಟಭದ್ರ ವಲಯಗಳಿಂದ ಕೇಳಿ ಬಂದ ನಿಂದೆಗಳಿಗೂ ಎಡೆಕೊಟ್ಟು ತನ್ನದೇ ಘನತೆಯಿಂದ ತಲೆ ಎತ್ತಿ ನಿಲ್ಲುವುದು ಅಂಥ ಸಂಸ್ಥೆಗಳಿಗೆ ಸಾಧ್ಯ ಆಗೋದಿಲ್ಲ ಅನ್ನತಕ್ಕಂಥದ್ದು. ಅದರಲ್ಲಿ ಒಂದು ಉದಾಹರಣೆಗಳನ್ನ ಕೊಡ್ತಾ ಹೋಗಿದ್ದಾರೆ ಆಲ್ಕಾಟ್ ಅವರು. ಈಗ ಒಂದು ರೋಮನ್ ಚರ್ಚ್ ಅಂತ ಇಟ್ಕೊಳ್ಳಿ. ಆ ರೋಮನ್ ಚರ್ಚ್ನಿಂದ ಒಂದು ಆದೇಶ ಬರಬೇಕಾದ್ರೆ ಅಲ್ಲಿನ ಬಿಷಪ್ ಇರ್ತಾರಲ್ಲ ಅವರು ಹೇಳಿದ್ದು ಮಾತ್ರವೇ ಅಧಿಕೃತ ಅನ್ನತಕ್ಕಂಥದ್ದು. ಅಂತ ಒಂದು ವ್ಯವಸ್ಥೆ ನಮ್ಮ ಥಿಯಾಸಫಿ ಸೊಸೈಟಿಯಲ್ಲಿ ಇದ್ದ ಇದು ನಮ್ಮ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು. ಮತ್ತೊಂದು ವಿಚಾರ ಅಂದ್ರೆ, ಈ ಥಿಯಾಸಫಿ ಸಮಾಜದ ಮಹಾತ್ಮರಿಂದ ನಿಯೋಜಿತರಾದ ಶಿಷ್ಯರು, ಮಹಾತ್ಮರಿಂದ ನಿಯೋಜಿತವಾದ ಶಿಷ್ಯರು ತಮ್ಮ ಜ್ಞಾನ ಸಂಗ್ರಹವನ್ನು ಪರಿಶ್ರಮವನ್ನು ಒಂದೆಡೆ ಕಲೆ ಹಾಕುವ ನಿಯತಿಯಿಂದ ಬಂದವರಾಗಿದ್ದಾರೆ. ಒಂದೆಡೆ ಕಲೆ ಹಾಕುವ ನಿಯತಿ ಅಂದ್ರೆ ತಾವೇ ಮಾಡಿಕೊಂಡಂತ ಒಂದು ನಿಯಮ ಅಥವಾ ಒಂದು ಪದ್ಧತಿ ಅಥವಾ ಒಂದು ರೂಢಿ ಅಂತ ಹೇಳ್ಬೋದು. ಅದರಿಂದ ಏನಾಯ್ತು, ಥಿಯಾಸಫಿ ಜ್ಞಾನ ಭಂಡಾರಕ್ಕೆ ಇವಾಗ ಯಾವ ಉದ್ಗ್ರಂಥಗಳು ಸೇರಿವೆ ಅಂದ್ರೆ ಐಸಿಸ್ ಇನ್ವಿಲ್ಡ್ ಇರ್ಬೋದು, ಸೀಕ್ರೆಟ್ ಡಾಕ್ಟ್ರಿನ್ ಇರ್ಬೋದು, ಲೈಟ್ ಆನ್ ದಿ ಪಾತ್, ಎಸೋಟರಿಕ್ ಬುದ್ಧಿಸಂ, ವಾಯ್ಸ್ ಆಫ್ ದಿ ಸೈಲೆನ್ಸ್, ಮಾಸ್ಟರ್ಸ್ ಆನ್ ದಿ ಪಾತ್, ಹಾಗೂ ಬೇರೆ ಬೇರೆ ಮತಧರ್ಮ, ತತ್ವಶಾಸ್ತ್ರ ಮತ್ತು ನಿಗೂಢ ಜ್ಞಾನಕ್ಕೆ ಸಂಬಂಧಿಸಿದಂತೆ ಹೊರತಂದಿರುವ 4-6 ಗ್ರಂಥಗಳು ಹಾಗೂ ನಮ್ಮ ಥಿಯಾಸಫಿಸ್ಟ್ ಒಂದು ಇದರಲ್ಲಿ ನಿಯತಕಾಲಿಕಗಳಲ್ಲಿ ಪ್ರಚುರಪಡಿಸಿರ್ತಕ್ಕಂಥ ವಿಶೇಷ ವಿಚಾರಗಳು ಇರಲ್ಲ. ಇವು ಕೆಲವೇ ಕರ್ತೃಗಳ ವೈಯಕ್ತಿಕ ಶ್ರಮವನ್ನು ಬದಿಗಿಟ್ಟರೆ, ಇದನ್ನ ಮಾಡಿದಂಥವ್ರನ್ನ ಮಾತ್ರ ಅವರ ಪರಿಶ್ರಮವನ್ನು ಬದಿಗಿಟ್ಟರೆ ಇದರ ಆಚೆಗೂ ಬೆಳೆದು ನಿಂತಿದೆ ಸಂಸ್ಥೆಯ ಖ್ಯಾತಿ. ಅದು ಯಾವುದರಿಂದ ಕಟ್ಟಲ್ಪಟ್ಟಿದೆ ನಾವು ಯೋಚನೆ ಮಾಡ್ತೀವಿ.
ಯಾಕೆ ಅಷ್ಟು 4-5 ಪುಸ್ತಕಗಳನ್ನು ಓದಿಕೊಂಡ್ರೆ ಥಿಯಾಸಫಿ ಮುಗಿದು ಹೋಗೋದಿಲ್ಲ. ಇದು ಒಂದು ರೀತಿಯಾದಂತ ಒಂದು ಆಂದೋಲನ, ಮುಂದೆ ಹೋಗ್ತಾ ಇರತಕ್ಕಂತ ಒಂದು ಪರಿವರ್ತನೆಯನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಅಧಿಭೌತಿಕ ಗುಣವೂ ಇದೆ, ಒಂದು ಆಧ್ಯಾತ್ಮಿಕ ಗುಣವೂ ಇದೆ ಅನ್ನತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಇವಾಗ ಮತ್ತೆ ಈ 2ನೇ ಮತ್ತು 3ನೇ ಉದ್ದೇಶಕ್ಕೆ ಬಗ್ಗೆ ನೋಡ್ಬೇಕು ಅಂದ್ರೆ, ಸಂಘಟನೆಯ ವಿಷಯದಲ್ಲಿ ಕರ್ನಲ್ ಆಲ್ಕಾಟ್ ರವರು ಆಯ್ದುಕೊಂಡ ವಿಧಾನ ಹೇಗಿದೆ? ದೇಶಾಂತರಗಳಲ್ಲಿ ಪರ್ಯಟನೆ ಮಾಡಿದರು, ಅಲ್ಲಲ್ಲಿನ ಸ್ಥಳೀಯ ಜನರೊಂದಿಗೆ ಬೆರೆತು ಅವರವರ ಧಾರ್ಮಿಕ ನುಡಿಯಲ್ಲೇ ಪರಸ್ಪರ ಭ್ರಾತೃತ್ವದ ಸೆಲೆಯನ್ನು ಬಿತ್ತಿದರು. ಅವರಲ್ಲಿ ಕಷ್ಟ ಇತ್ತು, ಕಾಯಿಲೆ ರೋಗ ರುಜಿನಗಳು ಕಾಡ್ತಾ ಇದ್ವು, ಮತ್ತೆ ಏನೋ ಮಾನಸಿಕವಾದಂತಹ ತೊಂದರೆಗಳಿದ್ವು. ಅವುಗಳನ್ನೆಲ್ಲವನ್ನು ಅವರ ಹತ್ತಿರ ಅವರ ಜೊತೆಯಲ್ಲಿ ಬೆರೆತು ಅವರಿಗೆ ಒಂದು ರೀತಿಯಾದಂತಹ ಸಾಂತ್ವನಗಳನ್ನ ಮತ್ತು ಪರಿಹಾರಗಳನ್ನು ಕೊಡ್ತಾ ಹೋದ್ರು. ಆ ರೀತಿ ಥಿಯಾಸಫಿ ಬಗೆಗೆ ವಿಶ್ವಮಾನ್ಯತೆಯನ್ನು ಗಳಿಸಿಕೊಟ್ರು ಅಲ್ವಾ. ಇಂಥ ದಾಖಲೆಗಳನ್ನು ನಾವು ಎಲ್ಲಿ ನೋಡ್ತೇವೆ? ಅವರ ಭಾಷಣಗಳ ಸಂಗ್ರಹಗಳಲ್ಲಿ ನೋಡ್ತೇವೆ, ಪ್ರಬಂಧ ಲೇಖಗಳಲ್ಲಿ ನೋಡ್ತೇವೆ, ಅವರ ದಿ ಓಲ್ಡ್ ಡೈರಿ ಲೀವ್ಸ್ ಅನ್ನೋ ಇದರಲ್ಲಿ ಪ್ರಕಟವಾಗಿರತಕ್ಕಂಥ ಅವರ ದಿನಚರಿಯ ಬರಹಗಳಲ್ಲಿ ಇವೆಲ್ಲವೂ ಸಂಗ್ರಹವಾಗಿವೆ. ಅದನ್ನು ನಾವು ನೋಡಿದರೆ ಈ 2 ಮತ್ತು 3ನೇ ಉದ್ದೇಶಗಳ ಬಗೆಗೆ ಕರ್ನಲ್ ಆಲ್ಕಾಟ್ ಅವರು ಇಲ್ಲಿ ಒಂದು ಕ್ಷೇತ್ರದಲ್ಲಿ ಕುಳಿತು ಮಾಡುವ ಕೆಲಸಕ್ಕಿಂತಲೂ ವಿಶಿಷ್ಟವಾದಂತಹ ಒಂದು ಕೆಲಸ ಅವರಿಂದ ಆಗಿದೆ ಅಂದಾಗ ಇದನ್ನ ಒಂದು ದೃಢಪಡುವಂತಹ ಈ ವಿಚಾರ ಏನ್ ಮಾಡ್ತೀವಿ, ಇದರಿಂದ ಒಂದು ಸಂಗತಿ ದೃಢವಾಗುತ್ತೆ. ಅದು ಏನು ಅಂದ್ರೆ, ಥಿಯಾಸಫಿ ಸಮಾಜದ 3 ಉದ್ದೇಶಗಳಲ್ಲಿ 2 ಮತ್ತು 3ನೇ ವಿಧಿಯಲ್ಲ, ಅವು ಮೇಡಮ್ ಬ್ಲವಾಟ್ಸ್ಕಿ, ಯೋಗಿ ಲೆಡ್ಬಿಟ್ ಹಾಗೂ ಡಾಕ್ಟರ್ ಅನಿ ಬೆಸೆಂಟ್ ಈ 3 ವೈಯಕ್ತಿಕ ಪರಿಶ್ರಮದಿಂದ ಸಾಧಿತವಾಗಿದೆ ಅಂತ ಹೇಳ್ಬೋದಲ್ವಾ. ಅನಂತರದಲ್ಲಿ ಬೇರೆ ಬೇರೆ ಪುಸ್ತಕಗಳು ಬಂದವು, ಬೇರೆ ಬೇರೆ ಲೇಖಕರು ಥಿಯಾಸಫಿ ಮೇಲೆ ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಆದ್ರೆ ಅವೆಲ್ಲವೂ ಸೀಕ್ರೆಟ್ ಡಾಕ್ಟ್ರಿನ್, ವಾಯ್ಸ್ ಆಫ್ ದಿ ಸೈಲೆನ್ಸ್, ಇವುಗಳು ಅಥವಾ ಲೈಟ್ ಆನ್ ದಿ ಪಾತ್ ಇರ್ಬೋದು, ಈ ಮೂಲ ಕೃತಿಗಳ ಮೇಲಿನ ವ್ಯಾಖ್ಯಾನ ವಿವರಣೆಗಳೇ ಆಗಿವೆ, ಅಲ್ಲದೆ ಅವು ಹೊಸ ವಿಷಯಗಳನ್ನು ಸೇರಿಸಲಿಲ್ಲ. ಅಂದ್ರೆ ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲಿ ಅಥವಾ ಈ ಇದ್ರಲ್ಲಿ ಕಂಡಂತ ಮೂಲ ವಿಷಯಗಳನ್ನ ವಿವರಣೆ, ಅದನ್ನ ಅರ್ಥೈಸಿ ಮಾಡುವಂತಹ ಕೆಲಸಗಳನ್ನು ಮಾಡಿದ್ರೆ ಹೊತ್ತು ಆ ಥಿಯಾಸಫಿಯ ಮೂಲ ನಂಬಿಕೆಗಳಿದೆ, ಮೂಲ ಆದರ್ಶಗಳೇನಿವೆ ಅವುಗಳಿಗೆ ಯಾರೂ ಒಂದು ಹೊಸ ವಿಷಯವನ್ನು ಸೇರಿಸಲಿಲ್ಲ ಅನ್ನತಕ್ಕಂಥದ್ರಿಂದ ಆಲ್ಕಾಟ್ ಅವರು ಗ್ರಂಥದಲ್ಲಿ ಬರೆದು ತೋರಿಸಿದ್ದಾರೆ ನಮಗೆ. ಈ ಎಲ್ಲಾ ಬಗೆಯ ಮೌಲ್ಯಾಧಾರಿತ ಕೃತಿಗಳಿದೆಯಲ್ಲ ಮತ್ತು ಅವುಗಳ ಮೇಲಿನ ವಿವರಣಾ ಗ್ರಂಥಗಳು, ಇವು ಥಿಯಾಸಫಿಯ 2 ಮತ್ತು 3ನೆಯ ಧ್ಯೇಯಗಳನ್ನ ಹಂಚಿಕೊಂಡು ಅದರ ಮೂಲಕ ಸಂಸ್ಥೆಯ ಔನ್ನತ್ಯಕ್ಕೆ ಕಾರಣವಾಗಿದೆ. ಸಂಸ್ಥೆಯ ಔನ್ನತ್ಯ ಅಥವಾ ಉನ್ನತಿ ಹೇಗೆ ಬಂತು ಅಂತ ಹೇಳಿದ್ರೆ, ಇವರ ಎಲ್ಲರ ಪರಿಶ್ರಮ. ಬ್ಲವಾಟ್ಸ್ಕಿ ಅವರು ಡಾಕ್ಟ್ರಿನ್ ಮತ್ತೊಬ್ರು ಇನ್ನೊಂದು ಪುಸ್ತಕ ಬರೆದ್ರು, ಮತ್ತೊಬ್ರು ಬರೆದ್ರು, ಹಾಗೂ ಕರ್ನಲ್ ಆಲ್ಕಾಟ್ ಅವರು ದೇಶಾಂತರ ಮಾಡಿ ಒಂದು ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಥಿಯಾಸಫಿಯನ್ನ ಜನಮನದಲ್ಲಿ ಬಿತ್ತಿದರು ಅನ್ನತಕ್ಕಂಥದ್ದು. ಸೊ ಈ ಬಗೆಯ ಕಾರ್ಯವನ್ನ ಹಮ್ಮಿಕೊಂಡು ಸಂಶೋಧನೆಯ ಕೆಲಸಗಳಲ್ಲಿ ಅಥವಾ ಅದಕ್ಕೆ ಅನುರೂಪವಾದ ವ್ಯಾಖ್ಯಾನ ಮತ್ತು ವಿವರಗಳನ್ನು ನೀಡುವ ಕೈಂಕರ್ಯದಲ್ಲಿ ನಮ್ಮಲ್ಲಿ ಯಾರು ಹೇಗೆ ತೊಡಗಿಸಿಕೊಳ್ಳಬಹುದು ಅದನ್ನ ನೀವು ಯೋಚನೆ ಮಾಡಬಹುದಾ? ಇದು ನಮ್ಮ ಮುಂದಿರತಕ್ಕಂತ ವಿಚಾರ, ಇದು ನಾವು ಮಾಡಲೇಬೇಕಾದಂಥದ್ದು. ಈಗ 1ನೇ ಉದ್ದೇಶದ ಬಗ್ಗೆ ಹೋಗೋಣ. ಇದರ ಸಾಧನೆ ಥಿಯಾಸಫಿ ಸಮಾಜದ ಕೇಂದ್ರ ಕಚೇರಿ ಅಡಿಯಾರ್ನಲ್ಲಿ ಯಾರೊಬ್ಬರು ಏಕಾಂತದಲ್ಲಿ ಕುಳಿತು ಮಾಡುವ ಕೆಲಸ ಆಗಿರಲಿಲ್ಲ. ಆಲ್ಕಾಟ್ ಅವರು ಮಾಡಿದಂತಹ ಕೆಲಸವನ್ನ ಅಡಿಯಾರ್ನಲ್ಲಿ ಕುಳಿತುಕೊಂಡು ಮಾಡೋದು ಸಾಧ್ಯವಿರಲಿಲ್ಲ, ಅಂತ ಕೆಲಸ ಅಲ್ಲ ಅದು. ಕರ್ನಲ್ ಆಲ್ಕಾಟ್ ಅವರೇ ಥಿಯಾಸಫಿ ಚಳುವಳಿಯ ಒಂದು ನ್ಯೂಕ್ಲಿಯಸ್ ಆಗಿ, ಒಂದು ಸುಳಿಯಾಗಿ ವಿಶ್ವ ಪರ್ಯಟನೆ ಮಾಡಿ ಇಡೀ ವಿಶ್ವದ ಜನಮನದಲ್ಲಿ ಬೆರೆತು ಅದರಲ್ಲಿ ಅವರ ಸಂಘಟನಾ ಸಾಮರ್ಥ್ಯದಿಂದ
ವಿಶ್ವಾದ್ಯಂತ ಥಿಯಾಸಫಿಯ ಅಲೆಯನ್ನೇ ಎಬ್ಬಿಸಿದರು ಅಲ್ವಾ. ಇದು ಒಂದು ಘನತರವಾದಂತ ಒಂದು ಕಾರ್ಯ. 2 ಮತ್ತು 3ನೇ ಉದ್ದೇಶಗಳಿಗೆ ಸಂಬಂಧವಿಲ್ಲ ಅನ್ನೋದಾದ್ರೂ ಇದರ ಮಹತ್ವ, ಇದರ ಪ್ರಾಮುಖ್ಯ ಏನೇನೂ ಕಡಿಮೆ ಇಲ್ಲ ಅನ್ನತಕ್ಕಂಥದ್ದು. ಅಂದರೆ ಈ ಒಂದನೇ ಉದ್ದೇಶ ಇದೆಯಲ್ಲ, ಅದು ಯಾವೊಬ್ಬನು ಸುದೀರ್ಘ ಸಂಶೋಧನೆಯಲ್ಲಿ ನಿರ್ವಹಿಸುವುದರಿಂದ ಅಥವಾ ಧ್ಯಾನದಲ್ಲಿ ಕುಳಿತು ವಿರಮಿಸುವುದರಿಂದ ಸಾಧಿಸಲಾಗದಂತ ಒಂದು ಅತ್ಯುನ್ನತ, ಅತಿ ಗಹನ, ಅತಿ ಸೂಕ್ಷ್ಮ, ವಿಸ್ತೃತವೂ ಆಗಿದೆ. ಆದ್ದರಿಂದ ಎಲ್ಲರೊಡನೆ ವಿಶ್ವಾಸದಿಂದ, ಅನುಭೂತಿಯಿಂದ, ಐಕ್ಯತೆಯ ಭಾವದಿಂದ, ಸೋದರತೆಯ ಭಾವದಿಂದ ಕೂಡಿ ಅನವರತ ಉದ್ಯುಕ್ತವಾಗಿ ಸಾಧಿಸಬೇಕಾದ ಉದ್ದೇಶ. ಇದನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಮಾಡಬಹುದು, ಮಾಡ್ತಾ ಇದ್ದೇವೆ, ಎಷ್ಟು ಮಾಡಿದ್ದೇವೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಚಾರ ಮಾಡಬೇಕಾಗುತ್ತೆ. ಅಂದ್ರೆ ಇಂಥ ಸಾಧನೆಯತ್ತ ಗಮನ ಹರಿಸಿದಾಗ ನಮ್ಮಲ್ಲಿ ಬಹುತೇಕ ಸದಸ್ಯರಿಗೆ ಈ ಕಾರ್ಯ ಅಸ್ಪಷ್ಟವೂ ಗೊಂದಲಮಯವಾಗಿದೆ. ಹೇಗೆ ಆ ರೀತಿ ಮಾಡ್ಬೋದು ಅನ್ನತಕ್ಕಂಥದ್ದು. ಆಲ್ಕಾಟ್ ಅವ್ರು ಹೇಳ್ತಾರೆ, ಇವತ್ತಿನ ಈ ಉಮೇದುವಾರಿಕೆಯಲ್ಲಿ ಅಂದ್ರೆ ಉಪಾಸಕರಲ್ಲಿ ಇಂಥ ಒಂದು ಕೆಲಸನ ಮಾಡಿ ಅಂತ ಹೇಳಿದ್ರೆ ಅವರ ಮನಸ್ಸಿಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಈ ಪ್ರಾಚೀನ ಸುವರ್ಣ ಯುಗ ಇದೆಯಲ್ಲ, ಆ ಸುವರ್ಣ ಯುಗದ ಒಂದು ಇದರಿಂದ ಕಟ್ಟಬೇಕಾದ್ರೆ, ಪುನರ್ ಸೃಷ್ಟಿ ಮಾಡ್ಬೇಕು ಅಂತ ಇದ್ರೆ ಅಲ್ಲಿ ನಾವೊಂದು ಮಧ್ಯಬಿಂದುವಾಗಿ ದುಡಿಬೇಕಾದ್ರೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಆ ರೀತಿ ಆಗ್ತದೆ ಅಂತ ಉದಾಹರಣೆ ಕೊಟ್ಟು ಹೇಳ್ತಾರೆ. ಸೊ ಈ ಸಂಗತಿಗಳನ್ನ ಒತ್ತಟ್ಟಿಗಿಟ್ಟರೆ ಥಿಯಾಸಫಿ ಸಮಾಜದ ಈ ಖ್ಯಾತಿಗೆ ಕಾರಣವಾದ ಸಂಗತಿಗಳು ಬೇರೆ ಏನು ಉಳಿದಿವೆ ಅನ್ನತಕ್ಕಂಥದ್ದು. ಇದು ಕೂಡ ನೀವು ಗಂಭೀರವಾಗಿ ಆಲೋಚಿಸಬೇಕಾದಂತ ಒಂದು ಪ್ರಸ್ತುತವಾದ ವಿಷಯ. ಇದರಿಂದ ನಾವು ನಿಮ್ಮ ಅಂದ್ರೆ ಇನ್ನಿತರ ಉಪಾಸಕರ ಪಾತ್ರ ಏನು ಅನ್ನತಕ್ಕಂಥದ್ದನ್ನ ನೋಡಿದ್ರೆ, ಈ ದೇಶ ವಿದೇಶಗಳಲ್ಲಿದ್ದ ಸಹಸ್ರಾರು ಸದಸ್ಯರ ಪೈಕಿ, ಅಂದ್ರೆ ಈ ಥಿಯಾಸಫಿ ಸಮಾಜ ವಿಶ್ವಾಂತರವಾದಂತ ಒಂದು ಆಂದೋಲನ. ಹಾಗಾಗಿ ದೇಶ ವಿದೇಶಗಳಲ್ಲಿ ಸಹಸ್ರಾರು ಸದಸ್ಯರ ಪೈಕಿ ಕೇವಲ 4 ಸದಸ್ಯರು ತೊಡಗಿಕೊಂಡು ನಡೆಸಿದ ಈ ಅಸಾಮಾನ್ಯ ಕೆಲಸಗಳಿಂದ ಥಿಯಾಸಫಿಯ ಅಖಂಡ ಜ್ಞಾನವನ್ನು ಬೆಳೆಸಿದುದರ ಕೀರ್ತಿ ಮತ್ತು ಘನತೆಗೆ ಥಿಯಾಸಫಿ ಸಮಾಜದ ಸಕಲ ಸದಸ್ಯರು ಭಾಜನರಾಗಿದ್ದಾರೆ. ನೀವು ಕೂಡ ಹೇಗೆ ಈ ಗ್ರಂಥಗಳನ್ನು ನಾವು ಜೀರ್ಣ ಮಾಡಿಕೊಳ್ತೇವೆ, ಅಧ್ಯಯನ ಮಾಡ್ತೇವೆ, ಅದರ ಭಾವನೆಗಳನ್ನು ಸ್ವೀಕರಿಸ್ತೇವೆ, ಅದರ ಧ್ಯೇಯಗಳನ್ನು ನಿಂತಾತೇವೆ, ನಮ್ಮಲ್ಲಿ ಒಂದು ನಾನು ಮಾಡಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪ ಬರುತ್ತೆ. ಹಾಗಾಗಿ ನಾವು ನಮ್ಮ ಲಾಡ್ಜ್ಗಳಲ್ಲಿ, ಎಲ್ಲ ಕಡೆಯ ಲಾಡ್ಜ್ಗಳಲ್ಲಿ ನಾವು ಇದೇ ಕೆಲಸವನ್ನ ನಮ್ಮ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಹೋಗ್ತಾ ಇರೋದ್ರಿಂದ ಇವತ್ತು ವಿಶ್ವಾಂತರದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಅಂತ ಹೇಳಿದ್ರೆ ಒಂದು ಖ್ಯಾತಿ ಇದೆಯಲ್ಲ, ಆ ಒಂದು ಘನತೆಗೆ ಎಲ್ಲ ಸದಸ್ಯರು ನಾವು ಸಮಾನವಾಗಿ ಭಾಜನರಾಗಿದ್ದೇವೆ ಅನ್ನತಕ್ಕಂಥದ್ದು. ಈ ಕಾರ್ಯದಲ್ಲಿ ಉದ್ಯುಕ್ತರಾಗಬೇಕಾದ ಉಪಾಸಕರು ಬೇರೆ ಧರ್ಮ ಸಂಸ್ಥೆಗಳಂತೆ ನಿರ್ವಹಿಸೋದ್ರಿಂದ ಯಾವ ಪ್ರಯೋಜನವೂ ಆಗಲಾರದು ಅನ್ನತಕ್ಕಂಥ. ಯಾವ ಒಂದು ಆಶ್ರಮಗಳಿರ್ತೀವಿ, ರಾಮಕೃಷ್ಣ ಆಶ್ರಮ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲಿ ಎಲ್ಲ ನಾನು ಮೊದಲೇ ಹೇಳಿದಂತೆ ಒಂದು ಕಡೆ ಕೂರ್ತು ಅಲ್ಲಿ ಅಧ್ಯಯನ ಮಾಡಿ ಬಂದಂತಹ ವಿಷಯಗಳನ್ನ 4-6 ವರ್ಷಗಳಿಗೊಮ್ಮೆ ಒಬ್ಬ ಗುರುವನ್ನ ಮುಂದಿಟ್ಟುಕೊಂಡು ಅದನ್ನ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಥಿಯಾಸಫಿ ಸೊಸೈಟಿಯಲ್ಲಿ ಇದು ದಿನೇ ನಾವು ಕಾರ್ಯನಿರತರಾಗಿರಲಿ ಅಥವಾ ಹೊರಗಡೆ ಇರಲಿ, ಎಲ್ಲೋ ಹೋಗುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ, ಹೊಸತಾದಂತ ಭಾವನೆಗಳು ಬರ್ತದೆ, ಸಂಕಲ್ಪಗಳು ಬರ್ತದೆ. ಇದು ಯಾವುದರಿಂದ ಅಂತ ಹೇಳಿದ್ರೆ ಅದು ಈ ಥಿಯಾಸಫಿ ಥಿಯಾಸಫಿ ಸಮಾಜದ ವಿಶಿಷ್ಟತ್ವದಿಂದ ಅಂತ ನಾವು ಹೇಳ್ಬೋದು. ಈ ಸಂಸ್ಥೆಯ ದೃಷ್ಟಿಯಿಂದ ಸಕಲ ಸದಸ್ಯರ ಜನಮನದ ಕೊಡುಗೆಯೇ ಅಂತ ಹೇಳ್ಬೋದು. ಇದ್ರದ್ದು ಎಲ್ಲರೂ ಸೇರಿ ಅಂತ ಹೇಳಬಹುದಾದ್ರೂ ಈ ಸಂಸ್ಥೆಯ ವ್ಯಕ್ತಿತ್ವವನ್ನು ಕಡೆಗಣಿಸೋದೇ ಇದಾಗ್ಲಿಲ್ಲ. ನಾವು ಜನಮನದ ಎಲ್ಲರ ಕೊಡುಗೆ ಅಂತ ಹೇಳಿದಾಗ್ಲೂ ಆ ಸಂಸ್ಥೆಯ ವ್ಯಕ್ತಿತ್ವವನ್ನು ಕಡೆಗಣಿಸಿದ ಅಂದ್ರೆ ಸಂಸ್ಥೆ
ಅದು ಆ ಅಧಿಭೌತಿಕ ಸ್ಥಿತಿಗೆ ಬಂದಾಗ ಕರ್ನಲ್ ಆಲ್ಕಾಟ್ ಹೇಳ್ತಾರೆ. ಅಂದ್ರೆ ಈ ಅಧಿಭೌತಿಕ ಲೆಕ್ಕಾಚಾರದಲ್ಲಿ 2+2 ಆಗೋದಿಲ್ಲ, ಅದು ಸ್ವಚ್ಛ ಗಣಿತ ಅದು. ಆದ್ರೆ 2+2=5 ಅಂತ ಹೇಳ್ತಾರೆ. ಯಾವುದು ಆ 2 ಸೇರಿ ಒಂದು 5ರ ಮೊತ್ತ ಆಗುತ್ತಲ್ಲ, ಆ ಮೊತ್ತದ ವ್ಯಕ್ತಿತ್ವವೇ ಒಂದಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಸ್ಥೆಯ ವ್ಯಕ್ತಿತ್ವವನ್ನು ಇದು ಈ ಮುಂದೆ ಕಡೆಗಣಿಸೋ ಹಾಗಿಲ್ಲ. ಸದಸ್ಯರೆಲ್ಲರನ್ನೂ ಕೂಡಿ ಅದಕ್ಕೆ ಒಂದು ವ್ಯಕ್ತಿತ್ವ ಬಂದಿದೆ. ಆ ವ್ಯಕ್ತಿತ್ವ ಬಂದಿರೋದು ಸದಸ್ಯರಿಗೆ ಮಾನ್ಯತೆ ಬಂದಿರುವುದು ಆ ಸಂಸ್ಥೆಗೆ ಅನ್ನತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ಮುಂದೆ ಉಳಿದಿರುವ ಕೊನೆಯ ಹಾಗೂ ಒಂದು ಮುಖ್ಯ ವಿಚಾರ ಏನಿದೆ ಅಂದ್ರೆ, ಒಂದು ಸಂಸ್ಥೆಯಾಗಿ ನಾವು ಈವರೆಗೆ ಸಾಧಿಸಿರೋದು ಏನು ಅನ್ನತಕ್ಕಂಥದ್ದು. ಈ ಹಲವರ ದೃಷ್ಟಿಯಲ್ಲಿ ಥಿಯಾಸಫಿ ಒಂದು ಘನ ಕಾರ್ಯ ಅಂತ ಅನಿಸಿದೆ. ಆದರೆ ಇನ್ನು ಕೆಲವರ ದೃಷ್ಟಿಯಲ್ಲಿ, ಅಂದ್ರೆ ನಾವು ಉದಾಹರಣೆಗೆ ಕೋಲಂ ಪ್ರಕರಣ ತೆಗೆದುಕೊಳ್ಬಹುದು, ಅಥವಾ ಮೂಲ ಸಂಘಟನೆಯ ಹಿಡಿದುಕೊಂಡಂತ ಈ ಯುನೈಟೆಡ್ ಆರ್ಟ್ ಆಫ್ ಥಿಯಾಸಫಿಸ್ಟ್ ಮತ್ತಿತರ ಅವುಗಳ ವೃತ್ತಾಂತವಿರಬಹುದು. ಅವು ಅದು ನಮಗೆ ಅಚಾತುರ್ಯ ಅನಿಸುತ್ತೆ ಅಷ್ಟೇ ಹೊರತು ಅದರಿಂದ ಸಂಸ್ಥೆಯ ಘನತೆ ಮತ್ತು ಆ ವ್ಯಕ್ತಿತ್ವಕ್ಕೆ ಊನವಾಯಿತು ಅಂತ ಹೇಳ್ತಕ್ಕಂಥದ್ದು ಆಗೋದಿಲ್ಲ. ಅವು ನೆರೆಯತಕ್ಕಂಥದ್ದು. ಯಾಕೆ ಅಂತ ಅಂದ್ರೆ ಆಲ್ಕಾಟ್ ಅವರು ಹೇಳ್ತಾರೆ, ಈ ಸಮುದ್ರದ ಮೇಲಿನ ತೆರೆಗಳಂತೆ ಅವು ಅಪ್ಪಳಿಸಿ ತೇಲಿ ಹೋಗಿವೆ, ಅವು ಮುಖ್ಯವಲ್ಲ. ಬದಲಿಗೆ ಈ ಪರ ವಿರೋಧ ಅಭಿಪ್ರಾಯಗಳ ನಡುವೆ ಕೂಡ ಮೇಡಮ್ ಬ್ಲವ್ಯಾಟ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಇವರುಗಳ ಸಂಕಲ್ಪಯುತ ಪರಿಶ್ರಮವಿದೆಯಲ್ಲ, ಅದರ ಬಿಂಬವಾಗಿ ಥಿಯಾಸಫಿ ಸಂಘಟನೆ ಎದ್ದು ನಿಂತು ನಮ್ಮನ್ನು ಮತ್ತು ನಮ್ಮ ಸಮೀಪಕ್ಕೆ ಬಂದವರನ್ನು ವೈಚಾರಿಕತೆಯ ಸಂಸ್ಕೃತಿಯಲ್ಲಿ ತೊಡಗಿಸಿದೆ ಅನ್ನತಕ್ಕಂಥದ್ದೇ ನಿಮ್ಮೆಲ್ಲರ ಥಿಯಾಸಫಿಯ ಉಪಾಸಕರಾಗಿ ಮಾಡಿರುವ ನಿಮ್ಮೆಲ್ಲರ ಸಾಧನೆಯ ಒಂದು ಪ್ರಥಮ ಹೆಜ್ಜೆ ಅಂತ ಹೇಳಬಹುದು ಅಂತ ಆಲ್ಕಾಟ್ ಅವರು ಹೇಳ್ತಾರೆ. ಯಾಕೆ ಮಾನವ ಯಾರೇ ಆಗಲಿ ಅವರ ಆಂತರಿಕ ಜಿಜ್ಞಾಸೆಯಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆ ಎದ್ದೇ ಇರುತ್ತೆ. ಯಾವಾಗ ಅವರು ಅದನ್ನ ಮುಂದುವರಿಸ್ತಾರೋ ಇಲ್ಲವೋ, ಆದ್ರೆ ನಾನು ಯಾರು ಅನ್ನತಕ್ಕಂತ ಒಂದು ವಿಚಾರ ಈ ಆಂತರಿಕ ಜಿಜ್ಞಾಸೆಗೆ ಬಿದ್ದಿರುತ್ತದೆ. ಆದ್ರಿಂದ ಅಂಥವರು ಹೆಚ್ಚು ದಿನ ಥಿಯಾಸಫಿ ಸದಸ್ಯರಾಗಿ ಮುಂದುವರಿದಿರಲಾರರು ಅಂತ ಹೇಳ್ತಾರೆ. ಯಾಕೆ? ಇಂಥ ಒಂದು ಆಂತರಿಕ ಜಿಜ್ಞಾಸೆ ಬಂದರೆ ಅವರು ಸದಸ್ಯರ ಸಾಧನೆ ಮಾಡದಂತೆನೆ, ಅದು ಬರಲಿಲ್ಲ ಅಂದ್ರೆ ಅವರು ಸದಸ್ಯರಾಗಿ ಹೆಚ್ಚು ದಿನ ಮುಂದುವರಿಯಕ್ಕೆ ಸಾಧ್ಯವಿಲ್ಲ ಅವರು. ಯಾಕೆ? ಸಮಾಜದ ಪರಿಸರ ಏನಿದೆ ಅದರಿಂದಲೇ ಅವರು ತಿಳಿದುಕೊಂಡಂತ ಯಾವೊಂದು ವಿಷಯವನ್ನು ಕುರಿತು ಮನಸ್ಸಿನಲ್ಲಿ ಏನಾಗಬೇಕು, ಇದು ನನಗೆ ಹೇಗೆ ತಿಳಿಯಿತು. ಒಂದು ವಿಷಯ ಒಂದು ಉಪನ್ಯಾಸದಲ್ಲಿ ಕೇಳಿ ಆದ್ಮೇಲೆ ಹೌದು ಇದು ಸಿದ್ಧಾಂತ, ಇದು ನಿರ್ಧಾರ, ಕರ್ನಲ್ ಆಲ್ಕಾಟ್ ಅವರು ಹೇಳಿದ್ರು, ಬ್ಲವ್ಯಾಟ್ಸ್ಕಿ ಅವರು ಹೇಳಿದ್ರು ಅನ್ನೋದನ್ನ ಬಿಟ್ಟು ಅದು ಈ ಹಿಂದಿನ ಇತರ ಗ್ರಂಥಕರ್ತರು ಮಾಡಿದಂಗೆ ಅದರಲ್ಲಿ ಹೊಸದೇನೂ ಸೇರ್ಲಿಲ್ಲ. ಆದ್ರೆ ಅಂತ ಒಂದು ವಿಷಯವನ್ನು ತಿಳಿದಾಗ ನಾವು ಈ ವಿಷಯ ನನಗೆ ಹೇಗೆ ತಿಳಿಯಿತು, ಒಂದು ರೀತಿ ಕ್ಲಿಷ್ಟ ಅಂತ ಅನ್ಸುತ್ತೆ, ಪೂರ್ತಿ ಅರ್ಥವಾಗ್ಲಿಲ್ಲ, ಆದ್ರೂ ನನಗೆ ಇದ್ರಲ್ಲಿ ಏನೋ ಇದೆ ಅನ್ನತಕ್ಕಂತ ಒಂದು ಆಂತರ್ಯ ಭಾಗಿಸುತ್ತೆ. ಇದನ್ನ ನಾನು ಏಕೆ ನಂಬುತ್ತೇನೆ, ಇದನ್ನ ನಂಬಬೇಕೆ, ಏತಕ್ಕೆ ನಂಬಬೇಕು, ಆಮೇಲೆ ನಾನು ಹೇಳುವುದು ಸರಿಯಾಗಿದೆ ಅನ್ನುವಾಗ ಅದನ್ನ ಖಚಿತವಾಗಿ ನಾನು ಹೇಳ್ತೀನಿ ಅಂದ್ರೆ ಅದರ ಹಿಂದಿರುವಂತಹ ಕಾರಣ ಏನು, ನಾನು ಯಾವ ಪ್ರಮಾಣದಿಂದ ನನಗೆ ತಿಳಿದದ್ದು ಸತ್ಯ ಅಂತ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಬೇರೆಯವರು ಹೇಳಿದ್ದು ಅಂದ್ರನ್ನ ನಾನು ಅದು ಸರಿ ಅಲ್ಲ ಅಂತ ಹೇಳಬೇಕಾದ್ರೆ ಆ ಇತರರ ಅಭಿಪ್ರಾಯ ತಪ್ಪು ಅನ್ನೋದಕ್ಕೆ ನನ್ನದೇ ಅಭಿಪ್ರಾಯದಲ್ಲಿ ಇರುವ ಖಚಿತತೆ ಏನು ಗ್ಯಾರಂಟಿ ಇದೆ ಅವ್ರು ಹೇಳಿದ್ದು ಸರಿ ಅಲ್ಲ ಅಂತ ಹೇಳೋದಕ್ಕೆ? ಅಂದ್ರೆ ಅದೇ ಯಾವುದೇ ಒಂದು ಕಾರ್ಯ ಅಥವಾ ರೂಢಿ ಸರಿಯಾಗಿದೆ ಅಂತ ಘೋಷಿಸೋದಕ್ಕೆ ಅಥವಾ ಅದಕ್ಕೆ ವಿರುದ್ಧವಾದ ಕಾರ್ಯ ಅಥವಾ ರೂಢಿ ತಪ್ಪು ಅಂತ ಹೇಳೋದಕ್ಕೆ ನನ್ನ ಬಳಿ ಯಾವ ಆಧಾರ ಇದೆ,
ಇಂತಹ ವಿಚಾರಗಳ ಸುಳಿಗೆ ನಾವು ತುತ್ತಾಗಬೇಕು. ಆಗ ನಾವು ಥಿಯಾಸಫಿಯ ಧ್ಯೇಯಗಳ ಸಾಧನೆಯತ್ತ ನಾವು ಹೆಜ್ಜೆ ಇಡುತ್ತೇವೆ. ಆ ಥಿಯಾಸಫಿ ಹೇಳ್ತಕ್ಕಂಥ ಆ ಸತ್ಯ ನಿತ್ಯ ತತ್ವಗಳು ಏನಿದೆ ಅವು ನಮ್ಮಲ್ಲಿ ಘನೀಕರಿಸಿವೆ. ನನ್ನಲ್ಲಿ ಆ ಸಂಕಲ್ಪ ಬಂದಿದೆ, ನಾನು ಅದನ್ನ ಸಾಧನೆ ಮಾಡೋದಿಕ್ಕೆ ನನಗೆ ಒಂದು ರೀತಿಯಾದಂಥ ಸಾಮರ್ಥ್ಯ ಇದೆ ಅಂತ ನಾವು ಹೇಳ್ಕೋಬಹುದಲ್ವಾ. ಆ ರೀತಿ ಇದಕ್ಕೆ ಇದರ ಜೊತೆಗೆ ಅಡಿಯಾರ್ ಕೇಂದ್ರಕ್ಕೆ ಒಂದು ಪಾರಿಸಾರಿಕ ಮಹತ್ವ ಇರೋದ್ರನ್ನು ಕೂಡ ನಾವು ತಿಳಿಯಬೇಕು. ಏನು, ಥಿಯಾಸಫಿಯ ಪರಿಸರ ವಾತಾವರಣಗಳಲ್ಲಿ ಅಲ್ಲಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ದೃಢಪಡಿಸಿಕೊಳ್ಳುವಂತಹ ಒಂದು ಸಂಪ್ರೇರಣೆ ಇದೆ. ಬಹುಶಃ ಈಗ ನಾನು ಈ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ಅಲ್ಲಿ ನನ್ನ ಉಪನ್ಯಾಸದ ನಂತರ ವಿರಾಮವಿದ್ದರೆ ನಿಮಗೆ ಯಾವ ಯಾವ ಸಂಪ್ರೇರಣೆಗಳು ಬರ್ತದೋ, ಯಾವುದನ್ನು ದೃಢಪಡಿಸಿಕೊಳ್ಳ ಬರ್ತದೋ ಅದು ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಈ ವಿಚಾರಗಳು ಹೇಳೋದಂತೂ ನಿಜ. ಆದ್ರಿಂದ ಒಂದು ರೀತಿಯಾಗಿ ಆತ್ಮ ಪ್ರಶಂಸೆಯ ಮನೋಭಾವವಾಗಲಿ ಅಥವಾ ತಿಳಿಯದೇ ಇರುವುದನ್ನು ಉಬ್ಬಿಸಿ ಹೇಳುವಂತಹ ವಿಚಾರಣೆ ಅಲ್ಲ ಈ ಸಂಪ್ರೇರಣೆ ಅಂತಕ್ಕಂಥದ್ದು. ನಿಮ್ಮ ಪ್ರಶ್ನೆಯಲ್ಲಿ ಒಂದು ನೈಜವಾದ ಆಸಕ್ತಿ, ನೈಜವಾದ ಒಂದು ಏನು ಸ್ಫುರಣೆ ಇರುತ್ತೆ ಅನ್ನತಕ್ಕಂಥದ್ದು ಇವು ಉಪಾಸಕರಲ್ಲಿ ಕೂಡಿ ಬಂದಂತ ಥಿಯಾಸಫಿಯ ಉಪಾಸಕರಾಗಿದ್ದಕ್ಕೆ ನಮ್ಮಲ್ಲಿ ಏನು ಬದಲಾವಣೆಯಾಗಿದ್ದಕ್ಕೆ ಅನ್ನೋದಕ್ಕೆ ಕೆಲವು ಮಾನಕಗಳು ಅಂತ ಹೇಳ್ಬೋದು. ಅದರ ಬದಲಿಗೆ ಮಾನವನಂತೆ ಪೂರ್ವಾಭಿಪ್ರಾಯಗಳಿಂದ ಪೀಡಿತವಾಗಿರಬಹುದಾದ ಯಾವುದೇ ಜೀವಿಗಾದರೂ ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಏನು ಸತ್ಯಾಂಶವೇನು ಅನ್ನೋದನ್ನ ಬಗೆದು ನೋಡುವಂತಹ ಬಯಕೆಯೂ ಇರುತ್ತೆ ಅಲ್ವಾ. ಒಂದು ಸ್ಪಿರಿಟ್ ಆಫ್ ಇನ್ವೆಸ್ಟಿಗೇಷನ್, ಸ್ಪಿರಿಟ್ ಆಫ್ ಎನ್ಕ್ವೈರಿ ಅನ್ನತಕ್ಕಂಥದ್ದು ಎಲ್ಲರಲ್ಲಿಯೂ ಸಹಜವಾಗಿಯೇ ಅದರ ಉಪಾಸಕರಲ್ಲಿ ಇರುತ್ತೆ ಅನ್ನತಕ್ಕಂಥ ವಿಚಾರ ಒಂದಾದ್ರೆ, ಇದು ಕೂಡ ಥಿಯಾಸಫಿ ಕಂಡುಕೊಂಡ ಪ್ರಥಮ ತತ್ವ. ಅಂದರೆ ಮಾನವನು ಮರ್ತ್ಯಕ್ಕೆ ಶೂನ್ಯ ಪ್ರಜ್ಞನಾಗಿ ಬರಲಿಲ್ಲ ಅನ್ನತಕ್ಕಂಥದ್ದು ಥಿಯಾಸಫಿ ಹೇಳುವಂತಹ ಒಂದು ವಿಚಾರ. ಅವನು ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞದ ಗುಣಗಳನ್ನು ಒಂದು ಬಿಂದು ರೂಪವಾಗಿ ತನ್ನೊಡನೆಯೇ ಪಡೆದುಕೊಂಡು ಬಂದಿದ್ದಾನೆ ಅನ್ನೋ ವಿಚಾರ. ಪ್ರಗತಿಯ ಹಾದಿಯಲ್ಲಿ ಅವನ ಈ ಗುಣಗಳು ಏನಿದೆ ಇವು ಸಹಜವಾಗಿ ತೆರೆದುಕೊಳ್ಳುತ್ತಾ ಹೋಗುತ್ತವೆ. ಯಾಕೆ, ಆ ಸ್ಪಿರಿಟ್ ಆಫ್ ಎನ್ಕ್ವೈರಿ, ಆ ಇದ್ರಿದೆಯಲ್ಲ, ಅದರಿಂದ ಆ ಕುತೂಹಲ ಅದು ನಮ್ಮ ಮನಸ್ಸುಗಳನ್ನು ತೆರೆಯುತ್ತೆ. ಯಾವುದು ಮೇಲ್ಸ್ತರದ ಪದರಗಳನ್ನು ಅದು ತೆರೆಯೋದ್ರಿಂದ ಸಹಜವಾಗಿ ಈ ಗುಣಗಳೆಲ್ಲವೂ ತೆರೆದುಕೊಳ್ತಾ ಹೋಗ್ತವೆ ನಮ್ಮಲ್ಲಿ. ಪ್ರತಿಯೊಬ್ಬ ಮಾನವನ ಹಿಂದೆ ಅವನ ಪೂರ್ವ ಜನ್ಮಗಳ ಸಂಸ್ಕಾರವಿದೆ ಎಂಬುದನ್ನು ಥಿಯಾಸಫಿ ಮಾನವನ ನಿಜ ಸ್ವಭಾವ ಹಾಗೂ ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತಗಳಲ್ಲಿ ಈ ವಿಚಾರವನ್ನು ಪ್ರಕಟಪಡಿಸಿದೆ ಅಲ್ಲವೇ ಅನ್ನೋದು. ಆ ನಾನು ಯಾರು ಅನ್ನೋದನ್ನು ತಿಳಿದುಕೊಳ್ಳುವ ಅಂತಸ್ಥ ಬಯಕೆ ಇದೆಯಲ್ಲ, ಅದು ನಿಮ್ಮೆಲ್ಲರ ಆಂತರ್ಯವನ್ನು ಸದಾ ತುಂಬಿಕೊಂಡಿರುತ್ತೆ, ಯಾವಾಗಲೂ ತುಂಬಿಕೊಂಡಿರುತ್ತೆ ಅನ್ನೋದು ಒಂದು ಕುತೂಹಲದ ಮಾತಲ್ವೇ. ಎಲ್ಲರಿಗೂ ಕುತೂಹಲ ಆಗುತ್ತೆ, ನನಗೆ ಯಾಕೆ ಈ ಒಂದು ಜಿಜ್ಞಾಸೆ ಬರ್ತಾ ಇದೆ, ಏನು ಪ್ರೇರಣೆ ಅನ್ನತಕ್ಕಂಥದ್ದು. ನಾನಾ ಕಾರಣಗಳಿವೆ. ನೋಡೋಣ ಇವತ್ತು ಎಷ್ಟು ಮಾಡ್ಬೋದು, ಸ್ವಲ್ಪ ಸಮಯ ಇದೆ, ಅಷ್ಟರಲ್ಲಿ ಏನ್ ಹೇಳ್ಬೋದು ನೋಡ್ತೀನಿ. ಮೊದಲನೆಯದಾಗಿ ಈ ಥಿಯಾಸಫಿ ಸಮಾಜದಲ್ಲಿ ಒಂದು ಅಂತಃಶಕ್ತಿ ಇದೆ. ಆ ಅಂತಃಶಕ್ತಿಯ ಒಂದು ಗುಣ ಏನು ಅಂದ್ರೆ ಆ ವಿಶ್ವ ಪ್ರೇಮದ ಸೆಳೆತ ಅನ್ನತಕ್ಕಂಥದ್ದು. ಅದು ನಮ್ಮನ್ನ ಆ ವಿಶ್ವ ಪ್ರೇಮದ ಐಕ್ಯತೆಯ ಸೆಳೆತ ನಮ್ಮನ್ನ ಥಿಯಾಸಫಿಯ ಸಮಾಜಕ್ಕೆ ಹೊಂದಿಕೊಂಡಿರುವಂತೆ ಮಾಡುತ್ತೆ. ಈ ಲೋಕಕ್ಕೆ ಥಿಯಾಸಫಿ ನೀಡುವ ಈ ಸಂದೇಶ ಏನು ಅಂದರೆ, ಯಾವೊಬ್ಬನು ಅವನು ದೈವಜ್ಞನಿರ್ಬಹುದು, ತತ್ವಶಾಸ್ತ್ರಜ್ಞ ಇರಬಹುದು, ಅಥವಾ ಒಬ್ಬ ಸ್ಕೆಪ್ಟಿಕ್ ಅಥವಾ ಸಂದೇಹಿ ಆಗಿರಬಹುದು, ಆಧ್ಯಾತ್ಮ ಆಗಿರಬಹುದು, ಅಥವಾ ದ್ರವ್ಯವತಿಯಾಗಿ ಇರಬಹುದು. ಅವನಿಗೆ ಥಿಯಾಸಫಿ ಹೇಳತಕ್ಕಂಥದ್ದು ಏನು ಅಂದ್ರೆ ಒಂದೇ ಮಾತು, ಏನು, ಮಾನವನನ್ನು, ಪ್ರಕೃತಿಯನ್ನು ಅಧ್ಯಯನ ಮಾಡಿ ಬಂದ ನಮ್ಮ ತಿಳುವಳಿಕೆಯನ್ನ ಈಗಾಗಲೇ ಪ್ರಚಲಿತ ಇರುವ ಪೂರ್ವಾಭಿಪ್ರಾಯಗಳು ಹಾಗೂ ಸಿದ್ಧಾಂತಗಳನ್ನೇ ತಾಳೆ ಮಾಡಿ ನೋಡಿಕೊಳ್ಳಿ ಅನ್ನತಕ್ಕಂಥ. ಯಾರಿಗಾದ್ರೂ ಆಗ್ಲಿ
ಒಬ್ಬ ದೈವಜ್ಞನಿಗೆ ಭಕ್ತಿ ಇದೆ, ತತ್ವಶಾಸ್ತ್ರಜ್ಞನಿಗೆ ಆಸಕ್ತಿ ಇದೆ, ಇದಿದೆ. ಒಬ್ಬ ಸಂದೇಹಿಗೆ ಎಲ್ಲ ಏನೇ ಆಗಿರಲಿ, ಆತ ಹಿ ಮೇ ಬಿ ಎ ಮೆಟೀರಿಯಲಿಸ್ಟ್, ದ್ರವ್ಯವಾದಿಯಾಗಿರಲಿ, ನಿಮ್ಮಲ್ಲಿ ಅವ್ರು ಏನ್ ಹೇಳ್ತದೆ, ಈಗಾಗಲೇ ನಿಮ್ಮ ತಿಳುವಳಿಕೆಯಲ್ಲಿ ಪ್ರಚಲಿತಿರುವ ಪೂರ್ವಾಭಿಪ್ರಾಯಗಳು ಏನಿದೆ ಹಾಗೂ ಅದನ್ನ ಸಿದ್ಧಾಂತಗಳೊಡನೆ ತಾಳೆ ಮಾಡಿಕೊಳ್ಳಿ ಅನ್ನೋದು ಅಷ್ಟೇ ಥಿಯಾಸಫಿ ಹೇಳತಕ್ಕಂಥದ್ದು. ಮತ್ತು ಮಾನವನನ್ನು ಇದು ಯಾವುದು ಅವರ ಬೋಧನೆಗಳು ಅನುಸರಿಸಬೇಕು ಅನ್ನತಕ್ಕಂಥ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳಬೇಕು ಅನ್ನತಕ್ಕಂಥ ಬಲವಂತ ಯಾರಿಗೂ ಇಲ್ಲ. ಆಲೋಚಿಸಿ ತಮ್ಮದೇ ಅಭಿಪ್ರಾಯ ನಂಬಿಕೆಗಳಿಗೆ ಅದಕ್ಕೆ ತುಲನಾ ಮಾಡಿಕೊಂಡು ಕಂಪೇರ್ ಮಾಡಿಕೊಂಡು ನಿಮ್ಮದೇ ವಿವೇಕ ಏನು ಒಪ್ಪುವುದೋ ಹಾಗೆ ನಡೆದುಕೊಳ್ಳುವ ಸ್ವಾತಂತ್ರ್ಯವನ್ನ ಥಿಯಾಸಫಿ ನಮಗೆ ಕೊಟ್ಟಿದೆ ಅಲ್ವೇ, ಎಲ್ಲರಿಗೂ ನೀಡಿದೆ. ಮತ್ತು ಥಿಯಾಸಫಿ ಬೋಧಕರು ಪ್ರಚಾರಕರು ಎಲ್ಲಿಯವರೆಗೆ ಸಮಾಜದ ಅಭಿಪ್ರಾಯಗಳನ್ನು ಇತರ ಮೇಲೆ ಹೇರುವುದರಿಂದ ಬೇರೆಯವರಿಗೆ ಹೇರಬಾರದು, ಹಾಗೆ ಥಿಯಾಸಫಿಯ ಸಿದ್ಧಾಂತಗಳನ್ನು ಕಟ್ಟಾಜ್ಞೆಗಳು ಅನ್ನೋ ರೀತಿಯಲ್ಲಿ ಬೋಧಿಸೋದಾಗಲಿ, ಆ ನಿರ್ಬಂಧಗಳು ಅನ್ನೋ ರೀತಿ ಬೋಧಿಸೋದಾಗಲಿ ಅದರಿಂದ ದೂರವಿರಬೇಕು, ಹಾಗೆ ಮಾಡಬಾರದು. ಎಲ್ಲಿಯವರೆಗೆ ದೂರವಿರುತ್ತೇವೋ ಅಲ್ಲಿಯವರೆಗೆ ಅವುಗಳನ್ನು ಬೇರೆಲ್ಲವುಗಳಿಗಿಂತ ಶ್ರೇಷ್ಠತಮ ಬೋಧೆಗಳಾಗಿ ಇರಿಸಬಲ್ಲರು. ಯಾವುದು? ಥಿಯಾಸಫಿಯ ಬೋಧೆಗಳನ್ನ ಇವು ಕಟ್ಟಾಜ್ಞೆಗಳು, ಇದು ಮಾಡಲೇಬೇಕಾದಂಥವು ಅಂತ ಹೇಳಬಾರ್ದು ಅನ್ನತಕ್ಕಂಥ ಮಾತು. ಆದ್ರಿಂದ ಥಿಯಾಸಫಿಯ ಔನ್ನತ್ಯ ಗೋಚರವಾಗ್ತದೆ, ಮನಸ್ಸಿಗೆ ಬರ್ತದೆ. ಈಗ ಥಿಯಾಸಫಿ ಅನ್ನೋದು ಒಂದು ಅಲೆ, ಆಂದೋಲನ ಆಗ ಪ್ರಾರಂಭವಾಗಿತ್ತು. ಈ ದೈವ ಸೃಷ್ಟಿಯ ಸಾಗರ ಇದೆಯಲ್ಲ, ಇದರ ಮೇಲ್ಪದರದಲ್ಲಿ ಎದ್ದಂತಹ ಒಂದು ಉಬ್ಬರ ಅಂತ ನಾವು ಹೇಳ್ಬೋದು, ಒಂದು ಅಲೆ. ಈ ಚಳುವಳಿಕೆ ಒಂದು ಘಟ್ಟ ವಿಶ್ವಪ್ರೇಮದ ಬೆಸುಗೆಯಲ್ಲಿ ಸಕಲ ಇರುವಿಕೆಯ ಐಕ್ಯತೆಯ ಭಾವನೆಯು ಸುಳಿದಂದೇ ಈ ಚಳುವಳಿ ಆರಂಭವಾಗಿದೆ. ಅಂತ ಭಾವನೆ ಮೂಲತಃ ಥಿಯಾಸಫಿಯ ಸಂಸ್ಥೆ ಉದ್ಭವವಾಗುವುದಕ್ಕೆ ಮುಂಚೆ ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಭಾವನೆಯಲ್ಲಿ ಈ ಐಕ್ಯತೆಯ ಒಂದು ವಿಚಾರ ಸುಳಿದಿರುತ್ತೆ. ಆದ್ದರಿಂದ ಇದು ಜಗತ್ತಿಗೆ ಸಾದೃಢವಾಗುವವರೆಗೂ ಈ ಚಳುವಳಿಯು ಜೀವಂತವಾಗಿರುತ್ತದೆ. ಯಾಕೆ? ಉತ್ತಮ ಬೀಜ ಬಿದ್ದಿದೆ, ಆ ಯಾವುದು ಆ ಭೂಮಿ ಹಸನಾಗಿದೆ. ಆದ್ರಿಂದ ಈ ಥಿಯಾಸಫಿ ಯಾವ ಮೂಲದಿಂದ, ಯಾವ ಪ್ರೇರಣೆಯಿಂದ ಹುಟ್ಟಿತೋ ಅದನ್ನು ಸಾದೃಢಪಡಿಸೋವರೆಗೂ ನಿರಂತರವಾಗಿ ಈ ಚಳುವಳಿ ನಡೆದೇ ಇರುತ್ತೆ, ಜೀವಂತವಾಗಿರ್ತದೆ ಅನ್ನೋದನ್ನ ಅದೊಂದು ವಿಶಿಷ್ಟತೆ ಅಂತ ಹೇಳ್ತಾರೆ. ಸ್ವತಂತ್ರವಾಗಿ ಹುಟ್ಟಿ ಬೆಳೆದ ಧರ್ಮಗಳು, ತತ್ವಚಿಂತನೆಗಳು, ವಿಜ್ಞಾನದ ಆವಿಷ್ಕಾರಗಳು ಎಲ್ಲವೂ ಸಹ ತಮ್ಮ ಹರಿವಿನಲ್ಲಿ ಥಿಯಾಸಫಿಯೊಳಗೆ ಒಂದಾಗಿ ಬೆರೆತು ಸಾಗಿರುವುದು ಸ್ವತಂತ್ರ ಚಿಂತನೆಯಲ್ಲಿ ಮುಳುಗಿದ ನಮ್ಮೆಲ್ಲರಿಗೂ ಮನನವಾಗಿದೆ ಅನ್ನತಕ್ಕಂಥದ್ದು. ಯಾವುದೇ ಒಂದು ತತ್ವಚಿಂತನೆ ತಗೊಳ್ಳಿ, ಒಂದು ಧರ್ಮ ತಗೊಳ್ಳಿ, ಅಥವಾ ಸೈಂಟಿಫಿಕ್ ಡಿಸ್ಕವರೀಸ್ ತಗೊಳ್ಳಿ, ಅವು ಎಲ್ಲವೂ ಅದು ನಮಗೆ ಹೊಸದಾಗಿ ಕಂಡು ಬಂದಾಗ ನಮ್ಮ ಥಿಯಾಸಫಿ ಇದನ್ನು ಹೇಳುತ್ತೆ, ಥಿಯಾಸಫಿಗೆ ಇದು ತಿಳಿದಿದೆ ಅನ್ನುವಂಥದ್ದು ನಮಗೆ ಅನ್ಸೋದಿಲ್ವೇ ನಮಗೆ? ಆ ರೀತಿಯಾಗಿ ಈ ಯಾರೊಬ್ಬರ ಹೃದಯ ಇದರ ಸಂದೇಶಗಳನ್ನ ತನ್ನ ಗ್ರಹಣ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಎಷ್ಟು ಸ್ವೀಕರಿಸಬಹುದೋ ಅಷ್ಟು ಮಟ್ಟಿಗೆ ಆಲೋಚಿಸಿ ಆಂತರ್ಯದಲ್ಲಿ ತಲೆಗೊಳ್ಳುವುದೋ ಅವರು ಕ್ಷಣ ಮಾತ್ರದಲ್ಲಿ ಥಿಯಾಸಫಿ ಕಡೆಗೆ ವಾಲುವುದರಲ್ಲಿ ಸಂದೇಹವಿಲ್ಲ. ಯಾರನ್ನೋ ಮೀಟ್ ಮಾಡ್ತೀರಿ ನೀವು, ಏನೋ ಒಂದು ವಿಚಾರ ಮಾಡ್ತೀರಿ ಅವ್ರ ಹತ್ರ, ಅವರಲ್ಲಿ ಆ ವಿಚಾರ ನೀವು ಹೇಳಿದ ಕೂಡಲೇ ಅವರಲ್ಲಿ ಒಂದು ಆಸಕ್ತಿ ಬರುತ್ತೆ. ಅದು ಏನು ಥಿಯಾಸಫಿ, ಈ ಒಂದು ಸಂಸ್ಥೆ ಎಲ್ಲಿದೆ ಅಂತ ಕೇಳುವಂತ ಪರಿಸ್ಥಿತಿ ಇದು ಕೂಡ ಇರ್ತಕ್ಕಂಥದ್ದು ಈ ಥಿಯಾಸಫಿ ಸಮಾಜದ ವಿಶಿಷ್ಟತೆಯಿಂದ ಅಂತ ಹೇಳ್ತಾರೆ. ಹಾಗಾಗಿ ಥಿಯಾಸಫಿ ಸಮಾಜದ ಉದ್ದೇಶಗಳಲ್ಲಿ ಆಜ್ಞಾರ್ಥವಾದದ್ದು ಏನೂ ಇಲ್ಲ. ನಿಜವಾಗಿ ಹೇಳಬೇಕು ಅಂದ್ರೆ ಯಾವ ಒಬ್ಬ ವ್ಯಕ್ತಿಯಲ್ಲಿ ವಿಷಯಗಳನ್ನು ಪ್ರಕ್ಷೇಪಿಸಿ ವಿಶ್ಲೇಷಿಸಿ ಪ್ರತಿಬಿಂಬಿಸುವಂತಹ ಗುಣ ಸ್ವಭಾವತಃವಾಗಿ ಇರುತ್ತೋ ಅಂತಹವರನ್ನ ಥಿಯಾಸಫಿ ತನ್ನೆಡೆಗೆ ತಾನೇ ಸೆಳೆದುಕೊಳ್ಳುತ್ತೆ ಅನ್ನತಕ್ಕಂಥದ್ದು. ನಾವು ನೀವು ನಿಮ್ಮ ಒಂದು ಈ ಥಿಯಾಸಫಿಯ ಸಂಘಕ್ಕೆ ಸಹವಾಸಕ್ಕೆ ಹೇಗೆ ಬಂದು ಅನ್ನೋದ್ರಿಂದ ನೆನಪು ಮಾಡಿಕೊಳ್ಳಲಿ. ನಿಮಗೂ ಈ ಅಭಿಪ್ರಾಯ, ಈ ಒಂದು ಅನುಭವ ಬರುತ್ತೆ. ನಾನು ಹೇಗೆ ಇದರಲ್ಲಿ ಒಳಗಾದೆ ಅನ್ನತಕ್ಕಂಥ ಅದು ಒಂದು ರೀತಿಯ ಸೆಳೆತ. ಹೇಗೆ ಅಂದ್ರೆ ಯಾರೊಬ್ಬರು
ತಾನೇ ಸ್ವಭಾವತಃ ವಿಷಯವನ್ನು ಪರೀಕ್ಷಿಸಿ ವಿಶ್ಲೇಷಣೆ ಮಾಡಿ ಪ್ರತಿಬಿಂಬಿಸುವಂತ ಗುಣ ತಮ್ಮಲ್ಲಿದೆಯೋ ಅವರಿಗೆ ಥಿಯಾಸಫಿ ಧ್ಯೇಯ ಉದ್ದೇಶಗಳ ಮೇಲಿನ ಅಂತಸ್ಥ ಒಲವು ಅಥವಾ ಮೌನ ಸಮ್ಮತಿ ಅಥವಾ ಅನುಕಂಪದ ಸೆಳೆತದಿಂದಾಗಿ ಥಿಯಾಸಫಿ ಬಂಧಿಸಿ ಸಮಾಜಕ್ಕೆ ಸೇರ್ತವರಲ್ಲ, ಅಂಥವರು ಬಹು ಬೇಗನೆ ತಮ್ಮ ಇರುವಿಕೆ ಹಾಗೂ ಜೀವಿತದ ಸಮಸ್ಯೆಗಳನ್ನು ಕುರಿತು ಸ್ವತಃ ಚಿಂತನೆ, ತಮ್ಮ ಮನಸ್ಸಿನಲ್ಲೇ ಚಿಂತನೆ ನಡೆಸಲು ಪ್ರೇರೇಪಿತರಾಗ್ತಾರೆ ಅನ್ನತಕ್ಕಂಥದ್ದು. ಸ್ವಲ್ಪ ಸಮಯ ಮುಗಿಸ್ತೀನಿ ಬೇಗ. ಈಗ ಥಿಯಾಸಫಿ ಒಂದು ಸ್ವತಂತ್ರ ವಿಚಾರವಾಗಿದೆ ಅನ್ನತಕ್ಕಂಥದ್ದು. ಇದರಲ್ಲಿ ಮೂಢನಂಬಿಕೆಗಳಿಗೆ ಪುರೋಹಿತಶಾಹಿ ಈ ಮುಖವಾಡಗಳಿಂದ ಮುಕ್ತವಾಗಿದೆ ಅನ್ನತಕ್ಕಂಥದ್ದು. ಪಾಶ್ಚಾತ್ಯ ಧರ್ಮ ತತ್ವಗಳು ಬಿಂಬಿಸಿದ ದೃಷ್ಟಿಯನ್ನೇ ಹೆಚ್ಚು ಕಡಿಮೆ ಹೋಲ್ತದೆ ಅನ್ನತಕ್ಕಂಥದ್ದಾದ್ರಿಂದ ಅದೊಂದು ಸ್ವತಂತ್ರ ವಿಚಾರ. ಎಂದೂ ಥಿಯಾಸಫಿ ಎಂದು ಕರೆಯಲಾದುದು ಪುರಾತನ ಲಿಪಿಗಳಿಂದ ಆಯ್ದು ಜೋಡಿಸಲಾಗುವುದಿದೆ ಅಂತ ನಾವು ಹೇಳಿದ್ರೆ ಅದು ತಪ್ಪಾಗುತ್ತೆ. ಅದು ಆ ಭಾವನೆ ಬದಲಾಗಿ ಆ ಆಧುನಿಕ ಜಗತ್ತು ಜೀವಿತದ ಸಮಸ್ಯೆಗಳನ್ನು ಒರಟಾಗಿ ಚಿಂತಿಸಿ ಬಂದ ನಿರ್ಧಾರಗಳನ್ನು ಪುರಾತನ ತಿಳಿವಿನೊಂದಿಗೆ ಹೋಲಿಸಿಕೊಂಡು ಅದರಿಂದ ತನ್ನ ನಿರ್ಧಾರಗಳನ್ನು ಸಮರ್ಥನೆಯನ್ನು ಅಥವಾ ವ್ಯಾಖ್ಯಾನವನ್ನು ಹುಡುಕುವ ಪ್ರವೃತ್ತಿಯನ್ನು ಉಳ್ಳದ್ದಾಗಿದೆ ಇದು ಅನ್ನತಕ್ಕಂಥದ್ದು. ಕೇವಲ ಆ ಪುರಾತನ ಲಿಪಿಗಳಲ್ಲಿ ಬಂದದ್ದು ಅಷ್ಟೇ ಅಲ್ಲ, ಅದನ್ನ ಬ್ಲವೆಟ್ಸ್ಕಿ ಅವರು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅವರು ತಮ್ಮ ಸ್ಥಿತ್ಯಂತರ ಅಂದ್ರೆ ಪ್ರಜ್ಞಾಂತರ ಅನ್ಯ ಲೋಕಾಂತರ ಪ್ರಜ್ಞೆಗೆ ಹೋಗಿ ಅರ್ಥ ಮಾಡಿಕೊಳ್ಳುವಂತ ಒಂದು. ಅದೇ ರೀತಿಯಾಗಿ ಜೆ ಕೃಷ್ಣಮೂರ್ತಿ ಅವರ ಶಿಷ್ಯತ್ವ ಕೂಡ ನಾವು ನೆನೆಸಿಕೊಳ್ತೇವೆ ಅದರಿಂದ. ಹಾಗಾಗಿ ಅದು ಆಧುನಿಕ ಮನಸ್ಸಿನಲ್ಲಿ ಉಂಟಾದ ಒಂದು ಮುಕ್ತ ಬೆಳವಣಿಗೆಯಾಗಿದೆ ಅನ್ನತಕ್ಕಂಥದ್ದು. ಮತ್ತೆ ಉಳಿದ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳ್ತೇವೆ. ಆದ್ರೆ ನಾವು ಈ ಥಿಯಾಸಫಿಗೆ ಒಂದು ನೈತಿಕ ಆಯಾಮ ಇದೆ ಅನ್ನತಕ್ಕಂಥದ್ದು. ಏಕೆ ಥಿಯಾಸಫಿಯ ಆಂತರ್ಯಕ್ಕೆ ಯಾರೊಬ್ಬರು ನೈತಿಕವಾಗಿ ತಾತ್ವಿಕವಾಗಿ ಎರಡೂ ತೆರನ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಸಂಸ್ಥೆ ಅಂದ ಕೂಡಲೇ ನಮಗೆ ಪರಹಿತ ಗಣನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ನನ್ನ ಕೈಲಾದ್ದನ್ನು ನಾವು ಮಾಡಬೇಕು, ನನ್ನ ಸೋದರರನ್ನ ನಾನು ಪ್ರೀತಿಯಿಂದ ಕಾಣಬೇಕು, ಇವೆಲ್ಲವೂ ಬೇರೆ ಧರ್ಮಗಳಲ್ಲಿ ಬಂದಿರೋ ಎಲ್ಲವೂ ನಮಗೆ ಹೌದು ಇದು ನಿಜ ಅಂತ ಅನ್ಸುತ್ತೆ ಅಲ್ವೇ. ಆ ರೀತಿ ಅವೆಲ್ಲವನ್ನು ನಮ್ಮ ಸಂಸ್ಕಾರದಿಂದ ಬರುತ್ತಿರ್ತಕ್ಕಂಥವು. ಎಲ್ಲಿ ಆ ವಾತಾವರಣದಿಂದ ಎಲ್ಲಿಯವರೆಗೆ ನಾವು ದೂರವಿರಿತುವೋ ಅಲ್ಲಿಯವರೆಗೂ ಆ ಸತ್ಯ ಕಾಣೋದಿಲ್ಲ. ಅದರ ಒಂದು ಸೀಮೆಗೆ ಬಂದ ಕೂಡಲೇ ನಾವು ನಮ್ಮ ಮನಸ್ಸಿನಲ್ಲಿ ಏರ್ಪಾಡಾಗ್ತದೆ ಅಂತದ್ದು. ಈ ಒಂದು ನೈತಿಕ ಗುಣ ಇದೆಯಲ್ಲ, ಇದು ಎರಡು ರೀತಿಯಲ್ಲಿ ಪ್ರಕಟ ಮಾಡ್ತದೆ ಎನ್ನತಕ್ಕಂಥದ್ದು. ಮೊದಲನೆಯದಾಗಿ ತನ್ನಲ್ಲಿ ಮನೆ ಮಾಡಿರುವ ಎಲ್ಲ ಬಲಹೀನತೆ ಮತ್ತು ದುಡುಕುತನಗಳನ್ನು ಇದು ಹೊರಗೆ ಹಾಕಿ ಶಕ್ತಿಯುತನನ್ನಾಗಿ ಮಾಡುವುದು ಅನ್ನತಕ್ಕಂಥದ್ದು. ಹಾಗೂ ಈಗ ಆಗೋದ್ರಿಂದ ತಾನೇ ತಿಳಿದಿರುವ ಅಭ್ಯಾಸಗಳನ್ನ ಗುಣಗಳನ್ನ ಬೆಳೆಸಿಕೊಳ್ಳುವನು ಅನ್ನತಕ್ಕಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಈ ಸಂಘಟನಾತ್ಮಕ ನಿರ್ಬಂಧಗಳಿಗೆ ನಾವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದೆ ಅಲ್ವಾ. ಯಾಕೆ ನಾವು ಈಗ ಬೇರೆ ಸಂಸ್ಥೆಗಳಾಗಲಿ ಮತ್ತೊಂದು ಸೇವಾ ಸಂಸ್ಥೆಗಳಾಗಲಿ ಮಾಡತಕ್ಕಂಥದ್ರನ್ನ ನಾವು ಮಾಡಬಾರದು ಅನ್ನತಕ್ಕಂಥದ್ದಿದೆ. ಏಕೆ ಅಂತ ಅಂದ್ರೆ ಈ ಥಿಯಾಸಫಿಯ ಮೂಲ ಧ್ಯೇಯದಲ್ಲಿ ಅಂತ ಒಂದು ಏನು ಇತರ ಸಂಘ ಸಂಸ್ಥೆಗಳಿಗೆ ವಿದ್ಯುಕ್ತವಾಗಿ ವಹಿಸಿಕೊಡಲಾದ ಕೆಲಸ ಕಾರ್ಯಗಳ ನಡುವೆ ಅನಗತ್ಯವಾಗಿ ತಲೆ ಹಾಕಿದಂತೆ ಆಗುತ್ತೆ ಅನ್ನೋ ವಿಚಾರನ ಹೇಳ್ತಾರೆ. ವಾಸ್ತವದಲ್ಲಿ ಥಿಯಾಸಫಿಯ ಹೆಸರಿನಲ್ಲಿ ಏನು ಮಾಡ್ತಾ ಇದ್ದೇವೆ ನಾವು ಅಂದ್ರೆ ಈ ಒಂದು ವಿಶೇಷವಾದ ತತ್ವಜ್ಞಾನವನ್ನ ಜಗತ್ತಿಗೆ ನೀಡುವುದು ನಮ್ಮ ಮೂಲ ತತ್ವದ ಕೆರೆಯನ್ನು ದಾಟಿದಂತೆ ಆಗುತ್ತೆ. ಆದ್ರಿಂದ ನಾವು ಬೇರೆಯವರ ವಿಷಯದಲ್ಲಿ ಬೇರೆಯವರು ಮಾಡಿದ್ದನ್ನೇ ನಾವು ಮಾಡಬಾರದು ಅನ್ನತಕ್ಕಂಥದ್ದು. ಸೇವಾ ಸಂಸ್ಥೆಗಳಲ್ಲೂ ಅಷ್ಟೇ, ಸರ್ಕಾರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಒದಗಿಸುತ್ತಾಗ ನಾವು ಅದನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅವು ಒಂದು ರೀತಿಯ ಮೂರ್ಖತನ ಅನ್ನೋ ರೀತಿಯಾಗಿ ಅದಕ್ಕೆ ಒಂದು ಅಧಿಭೌತಿಕವಾದ ಮುಖವಿದೆ ಅನ್ನತಕ್ಕಂಥದ್ರನ್ನ ಹೇಳಿದೆ. ಅದಕ್ಕೆ ಒಂದು ಭಾವನಾತ್ಮಕವಾಗಿ ಮುಖ ಇದೆ ಅಂತ ಹೇಳಿದೆ. ಯಾಕೆ ಸದಸ್ಯ ಸಂಖ್ಯೆಯ ಬೆಲೆ ಅದು ಸುಲಭ ಗಣಿತ ಅಷ್ಟೇ. ಆದ್ರೆ ಆ ಸದಸ್ಯರು ಸೇರಿದಾಗ ಒಂದು ಸಂಸ್ಥೆ ಅಂತ ಆಗುತ್ತಲ್ಲ, ಅದು ಸಂಘಟನೆಯ ಭಾವನಾತ್ಮಕ ಮುಖ ಅನ್ನತಕ್ಕಂಥದ್ದು ವಿಚಾರ. ಇಂಥ ಸಾಕಷ್ಟು ವಿಚಾರಗಳಿಗೆ ಈ ಥಿಯಾಸಫಿಯಲ್ಲಿ ಒಂದು ಅಂತಃಶಕ್ತಿ ಇದೆ ಅನ್ನತಕ್ಕಂಥ ವಿಚಾರಗಳನ್ನ ಮತ್ತು ಇದನ್ನು ಹೇಳ್ತಾ
ಥಿಯಾಸಫಿ ಸದಸ್ಯರಲ್ಲಿ ವೈಯಕ್ತಿಕ ಹಾಗೂ ಒಟ್ಟು ವ್ಯಕ್ತಿತ್ವ ಇದೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇದು ಒಂದು ಪ್ರಾಣ ಮತ್ತು ಶಕ್ತಿಗಳ ಸಂಚಲನ ಕೇಂದ್ರ ಅಡಿಯಾರ್ ಅನ್ನತಕ್ಕಂತ ಮಾತು ಇದೆ ಅವರ ಪ್ರಬಂಧದಲ್ಲಿ. ಹಾಗೂ ಈ ಅನುಷ್ಠಾನಿಕ ಥಿಯಾಸಫಿ ಸಾಧ್ಯವೇ ಅಂತ ಹೇಳಿದಾಗ ನಾವು ಈಗ ಪರಿಗಣಿಸಿದಂತ ಪರಿಸರದಲ್ಲಿ ಅನುಷ್ಠಾನಿಕ ಥಿಯಾಸಫಿ ಸಾಧ್ಯ ಅನ್ನತಕ್ಕಂಥದ್ದಿದೆ. ಆದ್ರೆ ಅನುಷ್ಠಾನಿಕ ಸೂತ್ರಗಳನ್ನು ಕೂಡ ಅವರು ಸ್ವಲ್ಪ ವಿಶದವಾಗಿ ಈ ಪ್ರಬಂಧದಲ್ಲಿ ಕೇಳಿಸಿದ್ದಾರೆ. ಆದ್ರಿಂದ ಇವತ್ತಿನ ಒಂದು ವೇಳೆ ಮೀರ್ತಾ ಇದೆ. ಇದನ್ನ ಒಂದು ಏನು ಅಂತ ಅಂದ್ರೆ ಇದರ ಒಂದು ಯಾವುದು ಇದರ ಒಂದು ಭಾವಾಂತರವನ್ನು ನಾನು ಒಂದು ಮುದ್ರಣದಲ್ಲಿ ಇದೆ ಅದು, ಅದರಲ್ಲಿ ತಾವು ಕನ್ನಡದಲ್ಲಿ ಓದಿಕೊಳ್ಳಬಹುದು ಅದನ್ನ. ಉಳಿದಂತೆ ಈ ಅಪ್ಲೈಡ್ ಥಿಯಾಸಫಿ ಅಂತಕ್ಕಂಥದ್ರಿಂದ ತಾವೆಲ್ಲರೂ ಆಸ್ಥೆಯಿಂದ ಒಂದು ಬಾರಿ ಓದಿದರೆ ಸಮಾಜ ಮತ್ತು ಸಮಾಜದಲ್ಲಿ ನಮ್ಮ ಪಾತ್ರ ಏನು ಅನ್ನತಕ್ಕಂಥದ್ದು ಮನವರಿಕೆ ಆಗುತ್ತೆ ಅನ್ನೋ ವಿಷಯವನ್ನು ಹೇಳ್ತಾ, ನಮ್ಮ ಮುಂದಿನ ನಡೆಯಾಗಿ ಅಂದ್ರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ನಮ್ಮ ಮುಂದಿನ ನಡೆ ಏನಾಗಬೇಕು ಅನ್ನತಕ್ಕಂಥದ್ರನ್ನ ನಾವು ತಿಳಿದುಕೊಂಡು ಆಡಿದ್ರೆ ನಮ್ಮ ಬದುಕಿಗೆ, ಈ ಸಂಸ್ಥೆಯ ಉಮೇದುವಾರಿಕೆಗೆ ಅಥವಾ ಒಂದು ಉಪಾಸಕ ಇದಕ್ಕೆ ಅದನ್ನು ಒಂದು ಸಾರ್ಥಕವಾಗುತ್ತದೆ ಅನ್ನೋ ಮಾತನ್ನ ಹೇಳ್ತಾ, ತಮಗೆಲ್ಲರಿಗೂ ಮತ್ತೆ ವಂದನೆಗಳನ್ನು ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.